ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ಅನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಭಾನುವಾರ ನಮ್ಮೊಂದಿಗೆ ರಾಷ್ಟ್ರೀಯ ಉಪನ್ಯಾಸಕರಾದ ಸಹೋದರ ಡಾಕ್ಟರ್ ಎಲ್ ನಾಗೇಶ್ ಅವರಿದ್ದಾರೆ. ಅವರು ಪ್ರತಿ ತಿಂಗಳಲ್ಲಿ ಒಂದು ಉಪನ್ಯಾಸ ನೀಡಲು ಕೇಳ್ಕೊಂಡಾಗ ತುಂಬಾ ಸಂತೋಷದಿಂದ ಒಪ್ಪಿಟ್ಟು ಒಂದು ಸೀರೀಸ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಈಗ ಹೆಚ್ಚಿನ ಅವರ ನಮಗೆಲ್ಲರಿಗೂ ತುಂಬಾ ಚಿರಪರಿಚಿತರು. ಈಗ ಹೆಚ್ಚಿನ ವಿಷಯ, ಹೆಚ್ಚಿನ ಸಮಯವನ್ನು ವೇಸ್ಟ್ ಮಾಡದೆ ಅವರನ್ನ ಉಪನ್ಯಾಸ ನೀಡಲು ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಸರ್, ಯಾಕೋ ಡಿಸ್ಟರ್ಬೆನ್ಸ್ ಇದೆ, ಯಾರೋ ಮಾತಾಡ್ತಾ ಇದ್ದಾರೆ, ಅವರ ಆಡಿಯೋ ಆಫ್ ಮಾಡ್ಕೊಳ್ಳಿಕ್ಕೆ ಹೇಳಿ ಸರ್. ನೋಡ್ತೇನೆ ಸರ್. ಈಗೇನಿಲ್ಲ ಸರ್, ಇಟ್ಸ್ ಓಕೆ. ನಾವು ಕೇಳಿಸ್ತಾ ಇದೆ ಸರ್ ನಿಮಗೆ? ಹೌದು. ಅಲ್ಲ, ಈಗ ಓಕೆ ಅಂತ ಕಾಣಿಸುತ್ತೆ. ಇಲ್ಲ, ಈಗೂ ಇದೆ. ಯಾರೋ ಲೇಡೀಸ್ ವಾಯ್ಸ್ ಕೇಳ್ತಾ ಇದೆ. ಒಂದು ಅನೌನ್ಸ್ಮೆಂಟ್ ಕೊಡಿ, ಮೈಕ್ ನ ಆಫ್ ಮಾಡ್ಕೊಳ್ಳಿಕ್ಕೆ, ಆಡಿಯೋ ಆಫ್ ಮಾಡ್ಕೊಳ್ಳಿಕ್ಕೆ. ಸರ್, ಎಲ್ಲರದು ಆಫ್ ಇದೆ, ಆಟೋಮೆಟಿಕ್ ಆಫ್ ಆಗಿದೆ. ಹೌದಾ? ಸರಿ, ನೋಡಿ ಕೇಳಿಸ್ತಿದೆ. ಯಾಕೋ ನನ್ಗೆ ಕೇಳಿಸ್ತಿದೆ, ಏನಂತ ಗೊತ್ತಾಗ್ತಾ ಇಲ್ಲ. ಇರ್ಲಿ, ಸರಿ, ಐ ವಿಲ್ ಇಗ್ನೋರ್ ಇಟ್. ಓ ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲಾ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ ವತಿಯಿಂದ ಇಂದು ಆನ್ಲೈನ್ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ನೀಡಲು ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೂ, ಈ ಕಾರ್ಯಕ್ರಮವನ್ನ ಆಂಕರ್ ಮಾಡ್ತಾ ಇರುವಂತಹ ಹಿರಿಯ ಸೋದರ ಮಹದೇವಪ್ಪನವರಿಗೂ, ಕೇಳುಗರಿಗೂ, ಶ್ರೋತೃವರ್ಗಕ್ಕೂ ನನ್ನ ನಮನಗಳನ್ನ ಸಲ್ಲಿಸಿ ಈ ಒಂದು ಉಪನ್ಯಾಸವನ್ನ ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಉಪನ್ಯಾಸದ ವಿಷಯ ಜಿಡ್ಡು ಕೃಷ್ಣಮೂರ್ತಿಯವರ ಅಂತಿಮ ಉಪನ್ಯಾಸಗಳ ಸಾರಾಂಶ ಅಂತ.
ಜಿಡ್ಡು ಕೃಷ್ಣಮೂರ್ತಿಯವರ ಹೆಸರು ನಿಮಗೆಲ್ಲ ಪರಿಚಿತವಾದದ್ದೇ. ಸಾಮಾನ್ಯವಾಗಿ ಥಿಯೋಸಾಫಿಕಲ್ ಸೊಸೈಟಿಯ ಹೊಸ್ತಿಲಿಗೆ ಬಂದ ಎಲ್ಲ ಸದಸ್ಯರಿಗೂ ಜಿಡ್ಡು ಕೃಷ್ಣಮೂರ್ತಿಗಳ ಒಂದು ಸಾಧಾರಣ ಪರಿಚಯವಾದರೂ ಆಗಿರುತ್ತೆ. ಅವರ ವ್ಯಕ್ತಿತ್ವದ ಬಗ್ಗೆ ಸಹ ಕೆಲವು ವಿಷಯಗಳನ್ನ ಅರಿತಿರ್ತಾರೆ. ಅಂತ ಜಿಡ್ಡು ಕೃಷ್ಣಮೂರ್ತಿಗಳು ಭಾರತ ದೇಶ ಕಂಡಂತಹ, ವಿಶ್ವ ಕಂಡಂತಹ 20ನೇ ಶತಮಾನದ ಒಬ್ಬ ಮಹಾ ದಾರ್ಶನಿಕ ಅಥವಾ ಚಿಂತಕ. ಆ ವ್ಯಕ್ತಿ ಜಗತ್ತಿನ ಯೋಚನಾ ಲಹರಿಯ ಮೇಲೆ ಒಂದು ಅಚ್ಚಳಿಯದ ಪ್ರಭಾವವನ್ನು ಬಿಟ್ಟು ಹೋಗಿದ್ದಾರೆ. ಇಂದಿಗೂ ಅವರ ವಿಚಾರಧಾರೆ ಜಗತ್ತಿನಲ್ಲಿ ಬಹಳನ್ನ ಆಕರ್ಷಿಸಿದೆ. ಅವರು ಈ ಜಗತ್ತನ್ನ ಬಿಟ್ಟು ಹೋಗಿ ಹೆಚ್ಚು ಕಡಿಮೆ 40 ವರ್ಷಗಳಾಗ್ತಾ ಬಂತು. ಆದರೂ ಸಹ ಅವರ ಗ್ರಂಥಗಳನ್ನ ಓದುವವರ ಸಂಖ್ಯೆ ಕಡಿಮೆಯಾಗಿಲ್ಲ. ಅವರ ವಿಚಾರಧಾರೆಯನ್ನ ನೆನಪಿಸಿಕೊಳ್ಳುವವರ ಸಂಖ್ಯೆಯೂ ಕಡಿಮೆಯಾಗಿಲ್ಲ. ಅವರು ನೀಡಿದ ಬೋಧನೆಗಳನ್ನ ಕುರಿತು ನಡೆಯುತ್ತಿರುವ ಉಪನ್ಯಾಸಗಳಾಗ್ಲಿ, ಚರ್ಚೆಗಳಾಗ್ಲಿ ಮತ್ತು ವಿಚಾರ ಸಂಕಿರಣಗಳಾಗ್ಲಿ ಕಡಿಮೆಯಾಗಿಲ್ಲ. ಬಹುಶಃ ಅವರ ವಿಚಾರಧಾರೆಯ ಬಗ್ಗೆ ಹಲವಾರು ವಿದ್ಯಾರ್ಥಿಗಳು PhD ಸಹ ಮಾಡಿದ್ದಾರೆ ಅನ್ಸುತ್ತೆ. PhD ಅಂತಂದ್ರೆ ಉನ್ನತ ಮಟ್ಟದ ಸಂಶೋಧನೆ. ಅವರ ವಿಚಾರಧಾರೆ, ಅವರ ಬರಹಗಳು, ಅವರ ಕೃತಿಗಳನ್ನ ಕುರಿತು ಬಹಳಷ್ಟು ವಿದ್ಯಾರ್ಥಿಗಳು ಎಷ್ಟೋ ವಿಶ್ವವಿದ್ಯಾನಿಲಯಗಳಲ್ಲಿ PhD ಕೂಡ ಮಾಡಿರಬಹುದು. ಬಹುಶಃ ಮಾಡಿರ್ಲಿಕ್ಕೆ ಹೆಚ್ಚು ಸಾಧ್ಯತೆಗಳಿವೆ. ಅಂತಹ ಮಹಾನ್ ವ್ಯಕ್ತಿಯ ಅಂತಿಮ ಉಪನ್ಯಾಸಗಳ ಸಾರಾಂಶ ಹೇಗಿತ್ತು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀವಿ. ಈಗಾಗಲೇ 2 ಉಪನ್ಯಾಸಗಳು ಈ ಸರಣಿಯಲ್ಲಿ ನಾನು ನೀಡಿದ್ದೇನೆ. ಇದು 3ನೆಯ ಉಪನ್ಯಾಸ. ಈ 3ನೆಯ ಉಪನ್ಯಾಸದ ಪ್ರಾರಂಭದಲ್ಲಿ ನಾನು ವಿಶ್ವ ಕಂಡ ಜಿಡ್ಡು ಕೃಷ್ಣಮೂರ್ತಿ ಅನ್ನುವಂತಹ ಒಂದು ಸಣ್ಣ ಶೀರ್ಷಿಕೆಯ ಕೆಳಗೆ ಜಗತ್ತಿನ ಒಂದು 2-3 ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಜಿಡ್ಡು ಕೃಷ್ಣಮೂರ್ತಿಯವರನ್ನ ಕುರಿತು ಏನಂತ ಹೇಳ್ತಾರೆ ಅಂತ ನಿಮಗೆ ತಿಳಿಸಿ ನಂತರ ನಾನು ಉಪನ್ಯಾಸವನ್ನ ಪ್ರಾರಂಭ ಮಾಡ್ತೇನೆ. ಆಲ್ಡಸ್ ಹಕ್ಸ್ಲೆ. ಆಲ್ಡಸ್ ಹಕ್ಸ್ಲೆ ಅನ್ನುವಂಥವನು ಒಬ್ಬ ಮಹಾನ್ ವಿಜ್ಞಾನಿ. ಆತನನ್ನ ಫಿಲಾಸಫರ್ ಸೈಂಟಿಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಆತ ತತ್ವಶಾಸ್ತ್ರಜ್ಞನೂ ಹೌದು, ವಿಜ್ಞಾನಿಯೂ ಹೌದು. ಅಂತಹ ಒಬ್ಬ ತತ್ವಶಾಸ್ತ್ರ ವಿಜ್ಞಾನಿ ಕೃಷ್ಣಮೂರ್ತಿಯವರನ್ನ ಕುರಿತು ಏನ್ ಹೇಳ್ತಾನೆ ಅಂತಂದ್ರೆ, ಕೃಷ್ಣಮೂರ್ತಿಯವರ ಮಾತುಗಳನ್ನು ಕೇಳುವುದು ಬುದ್ಧರ ವಾಣಿಯನ್ನು ಕೇಳಿದಂತೆ. ಅಂದ್ರೆ ಬುದ್ಧರು ಯಾವ ಬೋಧನೆಗಳನ್ನ ನೀಡಿದ್ರೋ ಅಂತಹ ಬಹಳ ವಿನೂತನವಾದಂತಹ ಬೋಧನೆಗಳನ್ನ ಕೃಷ್ಣಮೂರ್ತಿಯವರು ನೀಡಿದ್ರು. ಹಾಗಾಗಿ ಅವ್ರ ಮಾತುಗಳನ್ನ ಕೇಳೋದು ಅಂದ್ರೆ ಬುದ್ಧರ ವಾಣಿಯನ್ನು ಕೇಳಿದಂತೆ ಅಂತ ಆಲ್ಡಸ್ ಹಕ್ಸ್ಲಿ ಹೇಳ್ತಾರೆ. ಬರ್ನಾರ್ಡ್ ಶಾ ಬಗ್ಗೆ ನಿಮಗೆ ಗೊತ್ತಿರಬಹುದು. ಬರ್ನಾರ್ಡ್ ಶಾ ಒಬ್ಬ ಇಂಗ್ಲಿಷ್ ಡ್ರಾಮಟಿಸ್ಟ್. ಅಂದ್ರೆ ಇಂಗ್ಲೆಂಡಿನ ಒಬ್ಬ ನಾಟಕಗಳ ಕರ್ತೃ ಅಥವಾ ಆತ ನಾಟಕಗಳನ್ನ ರಚಿಸುತ್ತಿದ್ದ, ಬರಿತಿದ್ದ ಸಾಹಿತಿ. ಆ ಬರ್ನಾರ್ಡ್ ಶಾ
ಆನಿ ಬೆಸೆಂಟರ ಮೇಲೆ ಸಹ ಆಳ ಪ್ರಭಾವವನ್ನು ಉಂಟು ಮಾಡಿದ್ರು. ಬೆಸೆಂಟರು ಹಲವಾರು ವರ್ಷಗಳ ಕಾಲ ಬರ್ನಾರ್ಡ್ ಶಾ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಿದ್ರು. ಅವರಿಂದ ಬಹಳ ಪ್ರಭಾವಿತರಾಗಿದ್ರು, ಬರ್ನಾರ್ಡ್ ಶಾರಿಂದ. ಅಂತ ಬರ್ನಾರ್ಡ್ ಶಾ ಒಂದ್ ಕಡೆ ಹೇಳ್ತಾರೆ, ಜೆ ಕೃಷ್ಣಮೂರ್ತಿಯವರು ನಾ ಕಂಡ ಅತ್ಯಂತ ಸುಂದರ ಮಾನವ ಜೀವಿ. ಜಿಡು ಕೃಷ್ಣಮೂರ್ತಿ is the most beautiful human being as I saw. ನಾ ಕಂಡವರಲ್ಲೇ ಅತ್ಯಂತ ಸುಂದರವಾದ ಮಾನವಾತ ಅಂತ ಹೇಳ್ತಾರೆ. ಖಲೀಲ್ ಜಿಬ್ರಾನ್ನ ಹೆಸರು ಕೇಳಿರಬಹುದು. ಈತ ಒಬ್ಬ ಮಹಾನ್ ಕವಿ. ಖಲೀಲ್ ಜಿಬ್ರಾನ್ ಲೆಬನಾನ್ನ ಕವಿ. ಆತನ ಕೃತಿಗಳು ಅತ್ಯಂತ ಆಳ ಚಿಂತನೆಗಳನ್ನ ಹೊಂದಿದೆ. ಆತನ ವಿಚಾರ ಲಹರಿ ಬಹಳ ಆಕರ್ಷಕವಾಗಿದೆ. ಆತ ದಾರ್ಶನಿಕ ಅಂತಲೂ ಹೇಳ್ಬೋದು, ಕವಿ ಅಂತಲೂ ಹೇಳಬಹುದು. ಒಬ್ಬ ಮಹಾನ್ ಕವಿ ಆತ. ಆತ ಏನ್ ಹೇಳ್ತಾನೆ ಅಂದ್ರೆ, ಜಿಡು ಕೃಷ್ಣಮೂರ್ತಿಗಳನ್ನ ಕುರಿತು, ಯಾವಾಗ ಈ ವ್ಯಕ್ತಿ ಕೊಠಡಿಯ ಒಳಗೆ ಬಂದರೋ ಪ್ರೇಮದ ದೇವತೆಯೇ ಬಂದಂತೆ ಆಯಿತು. ನೋಡಿ ಎಷ್ಟು ಸುಂದರವಾದಂತಹ ಅಭಿಪ್ರಾಯ ಇದು ಖಲೀಲ್ ಜಿಬ್ರಾನ್ದು. ಜಿಡು ಕೃಷ್ಣಮೂರ್ತಿಗಳು ಅವ್ರ ಕೊಠಡಿಯ ಒಳಗೆ ಹೋದ ತಕ್ಷಣ, ಯಾರ ಕೊಠಡಿಯ ಒಳಗೆ? ಖಲೀಲ್ ಜಿಬ್ರಾನ್ನ ಕೊಠಡಿಯ ಒಳಗಡೆ ಆತನನ್ನ ಭೇಟಿ ಮಾಡಲು ಒಳಗೆ ಹೋದ ತಕ್ಷಣ ಜಿಬ್ರಾನ್ಗೆ ಏನನ್ನಿಸ್ತು? ಪ್ರೇಮದ ದೇವತೆಯೇ ಬಂದಂತೆ ಆಯಿತು. ಅಂದ್ರೆ ಎಂತಹ ಉನ್ನತ ವ್ಯಕ್ತಿತ್ವ ಜಿಡು ಕೃಷ್ಣಮೂರ್ತಿಯವರಲ್ಲಿ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇರ್ಲಿ, ಈಗ ಈ ಜಿಡು ಕೃಷ್ಣಮೂರ್ತಿಯವರ ಅಂತಿಮ ಉಪನ್ಯಾಸಗಳಲ್ಲಿ ಸಾಕಷ್ಟು ವಿಚಾರಗಳು ಮೂಡಿ ಬಂತು. ಸಾಮಾನ್ಯವಾಗಿ ಮನುಷ್ಯರು ಹೇಗೆ ಅಂದ್ರೆ, ತಮ್ಮ ಅಂತ್ಯ ಕಾಲದಲ್ಲಿ ಬಹಳಷ್ಟು ಬದಲಾಗ್ಬಿಟ್ಟಿರ್ತಾರೆ. ಜೀವನವೆಲ್ಲ ಸೆಣಸಾಡಿರ್ತಾರೆ. ಜೀವನವೆಲ್ಲ ತಮ್ಮದೇ ಆದಂತಹ ಕೆಲವು ನಿರ್ದಿಷ್ಟ ಅಭಿಪ್ರಾಯಗಳನ್ನ, ವಿಶ್ವಾಸಗಳನ್ನ, ಧೋರಣೆಗಳನ್ನ, ನಂಬಿಕೆಗಳನ್ನ ಆಳವಾಗಿ ಭದ್ರವಾಗಿ ಹಿಡ್ಕೊಂಡು ಕುಳಿತಿರ್ತಾರೆ. ಆದ್ರೆ ವೃದ್ಧಾಪ್ಯ ಅನ್ನೋ ಒಂದು ಸ್ಥಿತಿ ಇದೆ ನೋಡಿ, ಅದು ಮನುಷ್ಯನನ್ನ ನಿಸ್ಸಹಾಯಕ ಸ್ಥಿತಿಗೆ ತಂದು ಬಿಟ್ಬಿಡುತ್ತಲ್ಲ. ಆಗ ಅವರಲ್ಲಿ ಪಶ್ಚಾತ್ತಾಪ ಉಂಟಾಗತ್ತೆ. ಅವರ ದೋಷಗಳು ಅವರಿಗೆ ಎದ್ದು ಕಾಣುತ್ತೆ. ಯಾವಾಗ ಶರೀರ ಸಹಕರಿಸುವುದಿಲ್ವೋ, ಮನಸ್ಸು ದುರ್ಬಲವಾಗತ್ತೋ, ಪರರನ್ನ ಅವಲಂಬಿಸಬೇಕಾಗತ್ತೋ, ಜಗತ್ತಿನಲ್ಲಿ ಒಂದು ಮಟ್ಟದ ಅಸಹಾಯಕತೆಯನ್ನು, ನಿಸ್ಸಹಾಯಕತೆಯನ್ನು ಅನುಭವಿಸ್ತಾರೋ, ಆಗ ಅವರು ಜೀವನದ ಗತಕಾಲವನ್ನ ಹಿಂತಿರುಗಿ ನೋಡ್ತಾರೆ. ಅವರಿಗೆ ಅವರ ಲೋಪದೋಷಗಳ ಅರ್ಥ ಆಗತ್ತೆ. ಆ ಹಂತದಲ್ಲಿ ಅವರ ವಿಚಾರಧಾರೆ ಬದಲಾಗುತ್ತೆ. ಇದು ಮಹಾನ್ ವ್ಯಕ್ತಿಗಳಲ್ಲೂ ಆಗುವಂಥದ್ದೇ. ಕಾರಣ, ನಾವೆಲ್ಲರೂ ಮನುಷ್ಯರೇ. ನಾವು ಪರಿಪೂರ್ಣರಾಗಿದ್ರೆ ಮನುಷ್ಯರಾಗಿ ಹುಟ್ಟುವಂತ ಅವಶ್ಯಕತೆನೇ ಇರಲಿಲ್ಲ. ಇನ್ನೆಂತಹ ಮಹಾಪುರುಷನಾದ್ರೂ, ಮಹಾನ್ ವ್ಯಕ್ತಿಯಾದ್ರೂ ಆತನಲ್ಲಿ ಕೆಲವು ನ್ಯೂನತೆಗಳು ಇರಲಿಕ್ಕೆ ಸಾಧ್ಯ ಉಂಟು. ಕಾರಣ, ಆತ ಮನುಷ್ಯ. ಜಿಡು ಕೃಷ್ಣಮೂರ್ತಿಯವರು ವೃದ್ಧಾಪ್ಯವನ್ನ ತಲುಪಿದಾಗ ಹಲವು ಉಪನ್ಯಾಸಗಳನ್ನ ನೀಡ್ತಾರೆ. ಅವರ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸುತ್ತವೆ. ಅವುಗಳ ಮಧ್ಯೆ ಅವರ ಧೋರಣೆ ಹೇಗಿತ್ತು, ಅವರ ಅಭಿಪ್ರಾಯಗಳು ಹೇಗಿತ್ತು, ಅವರು ಏನಾದರೂ ಬದಲಾದ್ರ, ಅಥವಾ ಅವರ ಶೈಲಿ, ಅವರ ವಿಚಾರಧಾರೆ ಮತ್ತು ಅವರ ಚಿಂತನಾ ಲಹರಿ ಹಾಗೆಯೇ ಇತ್ತ, ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಇಲ್ಲಿ ಮಾಡ್ಬೇಕಾಗತ್ತೆ.
ಕಾರಣ ಇದು ಅಂತಿಮ ಉಪನ್ಯಾಸಗಳು. ಅಂದ್ರೆ ಜಗತ್ತಿಗೆ ಅಂತಿಮವಾಗಿ ಅವರು ನೀಡುತ್ತಿರುವಂತಹ ಸಂದೇಶಗಳು. ಈ ಪ್ರಪಂಚಕ್ಕೆ ವಿದಾಯ ಹೇಳಲಿಕ್ಕೆ ಮೊದಲು ಕೊನೆ ಭಾಗದಲ್ಲಿ ಏನಂತ ಹೇಳ್ತಾರೆ ಅವರು ಅಂತ ನಾವು ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡ್ತಿದ್ವಿ. ಜಿಡ್ಡು ಕೃಷ್ಣಮೂರ್ತಿಗಳು 1985ನೇ ಇಸವಿ ಅಕ್ಟೋಬರ್ 25ನೇ ತಾರೀಕು ಭಾರತ ದೇಶಕ್ಕೆ ಬಂದಿಳಿದ್ರು. ಎಲ್ಲಿಂದ ಬಂದ್ರು? ಸ್ವಿಟ್ಜರ್ಲ್ಯಾಂಡ್ ನಿಂದ ಇಂಗ್ಲೆಂಡಿಗೆ ಬಂದು, ಇಂಗ್ಲೆಂಡ್ ನಿಂದ ವಿಮಾನದಲ್ಲಿ ಕುಳಿತು ದೆಹಲಿಗೆ ಬಂದ್ರು. ದೆಹಲಿಯಿಂದ ನೇರವಾಗಿ ರಾಜಘಾಟ್ಗೆ ಹೋದ್ರು. ರಾಜಘಾಟ್ ವಾರಣಾಸಿಯಲ್ಲಿದೆ. ಅಲ್ಲಿ ಕೃಷ್ಣಮೂರ್ತಿ ಫೌಂಡೇಶನ್ಗೆ ಸಂಬಂಧಪಟ್ಟಂತ ಒಂದು ವಿಶಾಲ ಸಂಸ್ಥೆ ಇದೆ. ಆ ಸಂಸ್ಥೆ ಅದೊಂದು ಆಶ್ರಮ ಇದ್ದ ಹಾಗಿದೆ. ಆ ಆಶ್ರಮಕ್ಕೆ ಹೋದ್ರು, ಅಲ್ಲಿ ಉಳ್ಕೊಂಡ್ರು, ಅಲ್ಲಿ ಕೆಲವು ಉಪನ್ಯಾಸಗಳನ್ನ ನೀಡಿದ್ರು, ಕೆಲವು ಆಯ್ದ ವ್ಯಕ್ತಿಗಳ ಜೊತೆ ವಿಚಾರ ವಿನಿಮಯವನ್ನ ಮಾಡಿಕೊಂಡ್ರು. ಅದನ್ನೆಲ್ಲ ನಾನು ಹಿಂದಿನ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೇನೆ. ಈಗ ರಾಜ್ಘಾಟ್ನಿಂದ JK ಅವರು ಎಲ್ಲಿಗೆ ಹೊರಟರು? ಇದು ಅವರ ಭಾರತ ದೇಶಕ್ಕೆ ಕೊನೆಯ ಭೇಟಿ. ಇದೇ ಕೊನೆಯ ಭೇಟಿ. ಇದರ ನಂತರ ಅವರು ಭಾರತಕ್ಕೆ ಬರಲಿಲ್ಲ. ಅವ್ರಿಗೆ ಗೊತ್ತಿರ್ಲಿಲ್ಲ ಇದು ಕೊನೆಯ ಭೇಟಿ ಅಂತ, ಅಥವಾ ಗೊತ್ತಿತ್ತೇನೋ ಅದನ್ನ ಸೂಚ್ಯವಾಗಿ ಮುಂದೆ ತಿಳಿಸ್ತಾರೆ. ಇರ್ಲಿ, ನೋಡೋಣಂತೆ ಅದರ ಬಗ್ಗೆ. ರಾಜಘಾಟ್ನಿಂದ JK ಅವರು ಮದನಪಲ್ಲಿಯಲ್ಲಿರುವ ರಿಷಿ ವ್ಯಾಲಿಗೆ ಬಂದರು. ಮದನಪಲ್ಲಿ ನಮ್ಮ ಬೆಂಗಳೂರಿನ ಹೊರವಲಯ, ಅಂದ್ರೆ ಕೋಲಾರ, ನಮ್ಮ ಕರ್ನಾಟಕದ ಒಂದು ಹೊರವಲಯದಲ್ಲಿದೆ, ಬಾರ್ಡರ್ ನಲ್ಲಿದೆ. ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ಒಂದು ತಾಲೂಕ ಅದು. ಆ ಮದನಪಲ್ಲಿಯಲ್ಲಿ ರಿಷಿ ವ್ಯಾಲಿ ಅನ್ನುವಂತಹ ಒಂದು ಸ್ಥಳವಿದೆ. ಆ ರಿಷಿ ವ್ಯಾಲಿಗೆ ಬಂದಿಳಿದ್ರು. ಆನಿ ಬೆಸೆಂಟರು ರಿಷಿ ವ್ಯಾಲಿಯನ್ನ ಜಿಡ್ಡು ಕೃಷ್ಣಮೂರ್ತಿಗಳ ಹೆಸರಿನಲ್ಲಿ ಕೊಂಡ್ಕೊಂಡಿದ್ರು. ಅಲ್ಲಿ ಸಾಕಷ್ಟು ಜಮೀನನ್ನ. ಆ ರಿಷಿ ವ್ಯಾಲಿಯಲ್ಲಿ JK ಫೌಂಡೇಶನ್ ಇದೆ, ಜಿಡ್ಡು ಕೃಷ್ಣಮೂರ್ತಿ ಫೌಂಡೇಶನ್. ಈ ಫೌಂಡೇಶನ್ ನ ಅಡಿಯಲ್ಲಿ ಶಾಲೆಗಳಿವೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ನೀಡುವಂತಹ ವಿನೂತನ ಮಾದರಿಯ ಕಲಿಕೆಯ ಶಾಲೆಗಳಿವೆ ಅಲ್ಲಿ. ಆ ರಿಷಿ ವ್ಯಾಲಿಗೆ ಬಂದಿಳಿತಾರೆ ಅವರು. ಆದರೆ ರಿಷಿ ವ್ಯಾಲಿಗೆ ಬರೋ ಹೊತ್ತಿಗೆ ಅವರ ಆರೋಗ್ಯ ಸ್ವಲ್ಪ 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 ಕೈ ಜಾರ್ತಾ ಇರುತ್ತೆ. ಅವರ ಆರೋಗ್ಯ ಹಂತವಾಗಿ ದುರ್ಬಲವಾಗುತ್ತಿತ್ತು. ರಿಷಿ ವ್ಯಾಲಿಯ ಸುಂದರ ಪರಿಸರ ಅವರಿಗೆ ಪುನಶ್ಚೇತನವನ್ನ ಒದಗಿಸಿಕೊಡಬಹುದು ಅಂತ ಎಲ್ಲ ತಿಳ್ಕೊಂಡ್ರು. ಕಾರಣ, ಹಿಂದೆ ಹಲವು ಬಾರಿ ಅವರ ಆರೋಗ್ಯ ರಿಷಿ ವ್ಯಾಲಿಗೆ ಬಂದಾಗ ಸುಧಾರಿಸಿತ್ತು. ಕಾರಣ, ಅವರಿಗೆ ರಿಷಿ ವ್ಯಾಲಿ ಮೇಲೆ ಅಪಾರವಾದ ಪ್ರೇಮ. ಅವರು ಹುಟ್ಟಿದ ಊರು ಮದನಪಲ್ಲಿ. ಅವರು ಬಾಲ್ಯವನ್ನ ಕಳೆದಂತಹ ಊರು ಮದನಪಲ್ಲಿ. ತಂದೆ ತಾಯಿಯರ ಜೊತೆ ಬದುಕಿ ಬಾಳಿದಂತಹ ಊರು ಮದನಪಲ್ಲಿ. ಅವರಿಗೆ ಹಲವಾರು ಸ್ನೇಹಿತರು, ಬಂಧುಗಳು ಸಹ ಅಲ್ಲಿದ್ರು. ಅವರಿಗೆ ಮದನಪಲ್ಲಿ ಅಂತಂದ್ರೆ ಒಂದು ವಿಶಿಷ್ಟ ಆಕರ್ಷಣೆ ಇತ್ತು ಅಂತ ಅನ್ಸುತ್ತೆ. ರಿಷಿ ವ್ಯಾಲಿಗೆ ಬಂದಾಗ ಹಿಂದೆ ಹಲವಾರು ಬಾರಿ ಅವರ ಆರೋಗ್ಯ ಪುನಶ್ಚೇತನಗೊಂಡಿತ್ತು, ಸುಧಾರಿಸಿತ್ತು. ಆದರೆ ಈ ಬಾರಿ ರಿಷಿ ವ್ಯಾಲಿಗೆ ಬಂದಿಳಿದು ಹಲವು ದಿನಗಳಾದ್ರೂ ಅವರ ಆರೋಗ್ಯ ಸುಧಾರಿಸಲಿಲ್ಲ, ಅದು ಕ್ಷಯಿಸುತ್ತಿತ್ತು. ರಿಷಿ ವ್ಯಾಲಿಗೆ ಬಂದ ನಂತರ ಮೊದಲ ದಿನ ಅವರು ಪುರಾತನ ಗಂಗಮ್ಮನ ಮಂದಿರಕ್ಕೆ ನಡೆದು ಹೋಗಲು ನಿರ್ಧರಿಸಿದರು. ರಿಷಿ ವ್ಯಾಲಿ ಹತ್ರ ಒಂದು ಗಂಗಮ್ಮನ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ನಡೆದು ಹೋಗಬೇಕು ಅಂತ ನಿರ್ಧಾರ ಮಾಡಿದರು. ಕೃಷ್ಣಮೂರ್ತಿಗಳಿಗೆ ವಾಕಿಂಗ್ ಅಂದ್ರೆ ಬಹಳ ಇಷ್ಟ.
ಅದು ಅವರ ಒಂದು ಪ್ರತಿದಿನದ ಅಭ್ಯಾಸ. ಆ ಗಂಗಮ್ಮನ ದೇವಸ್ಥಾನವನ್ನ ತಲುಪಬೇಕಾದ್ರೆ ತರಕಾರಿಗಳ ತೋಟವನ್ನ ಒಂದು ಸಣ್ಣ ಹೊಳೆಯನ್ನ ದಾಟಿ ಹೋಗ್ಬೇಕಾಗಿತ್ತು. ಆ ಹೊಳೆ ಮಳೆಗಾಲದಲ್ಲಿ ಮಾತ್ರ ಹರಿಯೋ ಹೊಳೆ. ಈಗ ಇವ್ರು ಬಂದಿರೋದು ನವೆಂಬರ್ ತಿಂಗಳಿನಲ್ಲಿ ಮದನಪಲ್ಲಿಗೆ. ಆಗೆಂತ ಮಳೆ ಇಲ್ಲ, ಆ ಹೊಳೆ ಎಲ್ಲ ಒಣಗಿ ಹೋಗಿದೆ. ಅದನ್ನ ದಾಟಿ ಅವ್ರು ಹೋಗ್ಬೇಕು. ತರಕಾರಿಗಳ ತೋಟವನ್ನ ದಾಟಿ ಈ ಒಣಗಿ ಹೋದ ಹೊಳೆಯನ್ನ ದಾಟಿದ್ರೆ ಒಂದು ಹುಣಸೆ ತೋಪು ಸಿಕ್ಕುತ್ತೆ. ಆ ಹುಣಸೆಯ ತೋಪನ್ನ ದಾಟಿ ಮುಂದೆ ಹೋದ್ರೆ ಅಲ್ಲಿರುವಂತಹ ಋಷಿ ಕಣಿವೆಗಳು. ಋಷಿ ವ್ಯಾಲಿ ಅಂದ್ರೆ ಅದೇ, ಮತ್ತಿನ್ನೇನೋ ಅಲ್ಲ, ವ್ಯಾಲಿ ಅಂದ್ರೆ ಕಣಿವೆ. ಋಷಿ ಕಣಿವೆಯು ಹಲವಾರು ಬೆಟ್ಟಗಳ ಸಾಲಿಗೆ ತೆರೆದುಕೊಳ್ಳುತ್ತೆ. ಕಣಿವೆ ಮುಗಿಯುತ್ತೆ, ಬೆಟ್ಟಗಳೇ ಪ್ರತ್ಯಕ್ಷವಾಗಿ ಎದುರಿಗೆ ಕಾಣುತ್ತೆ. ಇವರು ಸಂಜೆಯ ಸೂರ್ಯಾಸ್ತಮಾನದ ಸಮಯದಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಯಾವಾಗ್ಲೂ ಇಷ್ಟಪಡ್ತಿದ್ರು. ಕಾರಣ ಏನಂದ್ರೆ, ಆ ಸೂರ್ಯಾಸ್ತಮಾನದ ಸಮಯದಲ್ಲಿ ಆ ಬೆಟ್ಟಗಳ ಮೇಲೆ ಬಿದ್ದ ಸೂರ್ಯನ ಕಿರಣಗಳು ನೇರಳೆ ರಂಗಿನ ಮನಮೋಹಕ ದೃಶ್ಯವನ್ನ ಉಂಟು ಮಾಡ್ತಾ ಇತ್ತು. ಬೆಟ್ಟಗಳ ಮೇಲೆ ಬಿದ್ದ ಮುಳುಗುತ್ತಿರುವ ಸೂರ್ಯನ ಕಿರಣಗಳು ಪ್ರತಿಫಲಿತಗೊಂಡಾಗ ಸುಂದರವಾದ ನೇರಳೆ ಬಣ್ಣದ ಮನಮೋಹಕ ದೃಶ್ಯವನ್ನ ಅಲ್ಲಿ ಉಂಟು ಮಾಡ್ತಿತ್ತು. ಜೇಕೆಯವರಿಗೆ ಆ ದೃಶ್ಯ ಬೆರಗು ಮತ್ತು ವಿಸ್ಮಯವನ್ನು ಉಂಟು ಮಾಡುತ್ತಿತ್ತು. ಹಿ ಯೂಸ್ ಟು ವಂಡರ್ ಅಟ್ ದ ಸೈಟ್ ಆಫ್ ಮಾರ್ವೆಲಸ್ ಬ್ಯೂಟಿ. ಆ ಸಂಜೆಯ ಸೂರ್ಯಾಸ್ತಮಾನದ ಸಮಯದಲ್ಲಿ ಆ ಕಣಿವೆಯ ತುದಿಯಲ್ಲಿ ಕುಳಿತುಕೊಂಡು ಬೆಟ್ಟಗಳಿಂದ ಪ್ರತಿಫಲಿತವಾಗುತ್ತಿರುವ ನೇರಳೆ ಬಣ್ಣದ ಆ ಕಿರಣಗಳಿಂದ ಸೃಷ್ಟಿಯಾದಂತ ಮನಮೋಹಕ ದೃಶ್ಯವನ್ನ ನೋಡೋದು ಅಂತಂದ್ರೆ ಅವರಿಗೆ ತುಂಬಾ ಸಂತೋಷ ಆಗ್ತಿತ್ತು. ಒಂದು ರೀತಿ ಅವರು ಬೆರಗಾಗಿ ಹೋಗ್ತಿದ್ರು, ಆಶ್ಚರ್ಯ ಪಡ್ತಿದ್ರು ಪ್ರಕೃತಿಯ ಸೌಂದರ್ಯವನ್ನ ಕಂಡು. ನೋಡಿ, ಪ್ರಕೃತಿ ಅನ್ನೋದು, ನಿಸರ್ಗ ಅನ್ನೋದು ನಮ್ಮ ಮಡಿಲು. ಆ ನಿಸರ್ಗವನ್ನ ಪ್ರೀತಿಸದೆ ಪ್ರೇಮಿಸದೆ ಇರುವಂತಹ ವ್ಯಕ್ತಿಯ ಜೀವನ ವ್ಯರ್ಥ ಅಂತ ಹೇಳಬೇಕು. ದೇರ್ ಆರ್ 2 ways ಟು ಲಿವ್ ಇನ್ ದ ವರ್ಲ್ಡ್ ಅಂತೆ. ಯಾರ ಪ್ರಕಾರ? ಒಬ್ಬ ಮಹಾದಾರ್ಶನಿಕ, ಆತನ ಹೆಸರನ್ನ ನಾನು ಐ ಥಿಂಕ್ ಆಲ್ಬರ್ಟ್ ಐನ್ಸ್ಟೈನ್. ಇಫ್ ಐ ಆಮ್ ರೈಟ್, ಇಟ್ ಈಸ್ ಆಲ್ಬರ್ಟ್ ಐನ್ಸ್ಟೈನ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಇಟ್ ಈಸ್ ಆಲ್ಬರ್ಟ್ ಐನ್ಸ್ಟೈನ್. ಆತ ಏನ್ ಹೇಳ್ತಾನೆ ಗೊತ್ತಾ? 2 ರೀತಿ ಜೀವನವನ್ನ ಸಾಗಿಸಬಹುದು. ಯಾವುದು ಅಂದ್ರೆ, ಪ್ರತಿಯೊಂದು ನನಗೆ ಬೆರಗನ್ನ ನೀಡುವ, ವಿಸ್ಮಯವನ್ನ ಉಂಟು ಮಾಡುವ ಸನ್ನಿವೇಶ ಅಂತ ಅನ್ಕೊಂಡು ಬದುಕೋದು ಒಂದು ವಿಧಾನ. ಯಾವುದೂ ವಿಸ್ಮಯವಲ್ಲ, ಯಾವುದೂ ಬೆರಗನ್ನ ನೀಡಲ್ಲ, ಎಲ್ಲವೂ ಯಾಂತ್ರಿಕ ಅಂತ ಅನ್ಕೊಂಡು ಬದುಕೋದು ಮತ್ತೊಂದು ವಿಧಾನ. ನಾವೆಲ್ಲ ಹಾಗೆ. ನಮಗೆ ವಿಸ್ಮಯ ಉಂಟಾಗ್ಬೇಕಂದ್ರೆ ಅದು ಬಹಳ ಅಪರೂಪದ ಸನ್ನಿವೇಶವಾಗಿರ್ಬೇಕು. ಜಿಡು ಕೃಷ್ಣಮೂರ್ತಿಗಳು ನಿಸರ್ಗ ಅಥವಾ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗ್ತಿದ್ರು. ಯಾಕೆ ಅಂದ್ರೆ ಅವರಲ್ಲಿದ್ದದ್ದು ಎ ವೆರಿ ಸೆನ್ಸಿಟಿವ್ ಮೈಂಡ್. ಬಹಳ ಸೂಕ್ಷ್ಮ ಸಂವೇದನೆಯನ್ನ ಹೊಂದಿದಂತಹ ಮನಸ್ಸು. ಅವರ ಶರೀರವು ಬಹಳ ಸೂಕ್ಷ್ಮ ಸಂವೇದನೆಯನ್ನ ಹೊಂದಿರುವಂತ ಶರೀರ. ಅವರನ್ನ ಒಬ್ಬ ವ್ಯಕ್ತಿ ಏನಂತ ವಿವರಿಸ್ತಾರೆ ಗೊತ್ತಾ? ರವೀಂದ್ರ ಅವರ ಹೆಸರು ನೀವು ಕೇಳಿದಿರೇನೋ. ಅವರು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಸಂಪರ್ಕದಲ್ಲಿದ್ದವರೇನೆ. ಒಬ್ಬ ಮಹಾನ್ ವಿಜ್ಞಾನಿ, ಭಾರತದಲ್ಲಿ ಹುಟ್ಟಿ ಬೆಳೆದದ್ದು, ಅಮೆರಿಕಾದಲ್ಲಿ ನೆಲೆಸಿದರೆ, ಹಲವಾರು ಗ್ರಂಥಗಳನ್ನ ಬರೆದಿದ್ದಾರೆ. ಅವರು ಒಂದ್ ಕಡೆ ಜಿಡು ಕೃಷ್ಣಮೂರ್ತಿಗಳ ಜೊತೆ ಅವರಿಗೆ ಆಳವಾದಂತಹ ಒಂದು ಸಂಪರ್ಕ ಸಂಬಂಧ ಇತ್ತು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಫಿಸಿಕಲಿ ಫ್ರೇಲ್ ಬಟ್ ಸ್ಪಿರಿಚುಯಲಿ ಜೈಂಟ್ ಅಂತ ಹೇಳ್ತಾರೆ ಜಿಡು ಕೃಷ್ಣಮೂರ್ತಿಗಳನ್ನ. ಫಿಸಿಕಲಿ ಫ್ರೇಲ್ ಅಂದ್ರೆ ಭೌತಿಕವಾಗಿ ನೋಡಿದ್ರೆ ಒಬ್ಬ ಸಣಕಲ ವ್ಯಕ್ತಿ, ಸಣಕಲ ಮನುಷ್ಯ.
ಎತ್ತರನೂ ಹೆಚ್ಚಾಗಿರ್ಲಿಲ್ಲ. ಆದ್ರೆ ಆಧ್ಯಾತ್ಮಿಕವಾಗಿ ಆತ ಒಬ್ಬ ದೈತ್ಯ. ದೈತ್ಯ ಅಂದ್ರೆ ದೈತ್ಯ ಅನ್ನೋದನ್ನ ಲಿಟ್ರಲಿ ಅರ್ಥ ಮಾಡ್ಕೋಬೇಡಿ. ದೈತ್ಯ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಆತ ಮಹಾನ್ ಪುರುಷ. ಭೌತಿಕವಾಗಿ ಅಷ್ಟು ದುರ್ಬಲ ಶರೀರವನ್ನು ಹೊಂದಿದ್ರು ಆಧ್ಯಾತ್ಮಿಕವಾಗಿ ಮಹಾನ್ ಚೇತನ, ಅದು ಮಹಾನ್ ಶಕ್ತಿಯನ್ನ ಹೊಂದಿತ್ತು ಅಂತ ರವೀಂದ್ರ ವಿವರಿಸ್ತಾರೆ. ಅಂದ್ರೆ ಅವರು ಫಿಸಿಕಲಿ ಫ್ರೈಲ್ ಅಷ್ಟೇ, ಬಟ್ ಮೆಂಟಲಿ ವೆರಿ ವೆರಿ ಸೆನ್ಸಿಟಿವ್. ಫಿಸಿಕಲಿ ಫ್ರೈಲ್ ಆಗಿದ್ರು ದ ಬಾಡಿ ಯೂಸ್ ಟು ಬಿ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್. ಆದ್ರೆ ಏನಾಯ್ತಂದ್ರೆ ಇವರು ಗಂಗಮ್ಮನ ಗುಡಿಗೆ ಹೋಗ್ಬೇಕು ಅಂತ ಹೊರಟರು. ಆ ಸುಂದರವಾದ ದೃಶ್ಯವನ್ನ ನೋಡ್ಬೇಕು ಅಂತ ಅನ್ಕೊಂಡ್ರು, ನಿರ್ಧಾರ ಮಾಡಿದ್ರು. ಆದ್ರೆ ಅವರ ಆರೋಗ್ಯ ಬಹಳ ಹದಗೆಡ್ತಾ ಇತ್ತು. ಅಷ್ಟು ದೂರ ಅವರಿಗೆ ನಡೆಯಲು ಸಾಧ್ಯವಾಗಲಿಲ್ಲ. ಹಿಂದೆ ಬಂದಾಗ್ಲೆಲ್ಲ ಹೋಗ್ತಿದ್ರು ಆ ವಾಕಿಂಗು. ಹಿ ವಾಸ್ ಎ ಬ್ರಿಸ್ಕ್ ವಾಕರ್. ಬ್ರಿಸ್ಕ್ ವಾಕರ್ ಅಂದ್ರೆ ನಿಧಾನವಾಗಿ ಹೆಜ್ಜೆಗಳನ್ನ ಇಟ್ಕೊಂಡು ಕ್ಯಾಶುಯಲಿ ನಡೆಯೋರಲ್ಲ ಅವರು. ವೇಗವಾಗಿ ಹೆಜ್ಜೆಗಳನ್ನ ಇಟ್ಕೊಂಡು ಮುಂದೆ ನಡೀತಿದ್ರು ಅವರು. ಅಂತಹ ವ್ಯಕ್ತಿಗೆ ಅಷ್ಟು ದೂರ ನಡಿಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಕಾರಣ ಅವರ ದೇಹ ತೂಕವನ್ನು ವೇಗವಾಗಿ ಕಳೆದುಕೊಳ್ಳುತ್ತಿತ್ತು. ಕ್ಯಾನ್ಸರ್ ರೋಗ ಅವರನ್ನ ಆವರಿಸಿತ್ತು. ಅವ್ರಿಗೆ ಗೊತ್ತಿಲ್ಲ ಕ್ಯಾನ್ಸರ್ ಇದೆ ಅನ್ನೋದು, ಆಗ್ಲೂ ಗೊತ್ತಿಲ್ಲ. ನಾನ್ ನಿಮ್ಗೆ ಹೇಳ್ತಿದ್ದೀನಿ ಮೊದಲೇನೆ ಆ ವಿಚಾರ. ಅವರಿಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇತ್ತು, ಮೇದೋಜೀರಕಾಂಗ ಗ್ರಂಥಿಯ ಕ್ಯಾನ್ಸರ್. ಆ ಕ್ಯಾನ್ಸರ್ ಬಂದ್ರೆ ಉಳಿಯೋರು ಬಹಳ 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 ಅಪರೂಪ ಮತ್ತು ಕಡಿಮೆ. 1% ಜನ ಕೂಡ ಉಳಿಯಲ್ಲ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂದ್ರೆ. ಅಂತ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬಂದಿದೆ. ಅವರು ದೇಹದ ತೂಕವನ್ನ ಕಳ್ಕೊಳ್ತಾ ಇದ್ದಾರೆ. ಆದ್ರೆ ಅವರಿಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಅವ್ರಿಗೂ ಗೊತ್ತಿಲ್ಲ, ಅವ್ರ ಸುತ್ತಲೂ ಇರುವಂತ ಸಂಗಡಿಗರಿಗೂ ಗೊತ್ತಿಲ್ಲ. ದೇಹ ವೇಗವಾಗಿ ತೂಕ ಕಳ್ಕೊಳ್ತಾ ಇದೆ. ಇದಾದ ನಂತರ ಯಾವಾಗ ಅವರಿಗೆ ಅಷ್ಟು ದೂರ ನಡಿಲಿಕ್ಕಾಗ್ಲಿಲ್ವೋ, ಮುಖ್ಯ ರಸ್ತೆಯ ಮೂಲಕ ಅವರನ್ನು ಕರೆದುಕೊಂಡು ಹೋಗಿ ಆ ಬೆಟ್ಟಗಳ ಸಾಲಿನ ಬಳಿ ಅವರು ಕೆಲವು ಕ್ಷಣಗಳನ್ನ ಕುಳಿತು ಕಳೀತಾ ಇದ್ರು ಪ್ರತಿದಿನ ಸಂಜೆ. ಒಮ್ಮೆ ಹಾಗೆ ಅವರು ಸಂಜೆಯ ಕಾಲ್ನಡಿಗೆಯನ್ನ ಮುಗಿಸಿ ಬಂದ ಮೇಲೆ ಬಹಳ ಸಂತೋಷವಾಗಿದ್ರು ಒಂದ್ ದಿವಸ. ಮತ್ತು ಸಂಗಡಿಗರ ಜೊತೆ ಆ ಸ್ಥಳದ ಪಾವಿತ್ರ್ಯತೆ, ಆ ಸ್ಥಳದ ಪ್ರಶಾಂತತೆಯ ಬಗ್ಗೆ ಮಾತನಾಡಿದ್ದರು. ಹೌ ಸೆರೀನ್ ಇಟ್ ಈಸ್, ಹೌ ಸ್ಯಾಂಕ್ಟಿಫೈಡ್ ಇಟ್ ಈಸ್. ಎಷ್ಟು ಪವಿತ್ರವಾದ ಸ್ಥಳ ಅದು, ಎಷ್ಟು ಪ್ರಶಾಂತವಾದ ಸ್ಥಳ. ಅವ್ರಿಗೆ ಇಷ್ಟ ಆಗ್ತಾ ಇದ್ದಿದ್ದು ಅಂತಹ ಪ್ರಾಕೃತಿಕ ರಮಣೀಯ ಸ್ಥಳಗಳು. ಅವರು ಚರ್ಚ್ಗಳಿಗೆ, ಮಸೀದಿಗಳಿಗೆ, ಮಂದಿರಗಳಿಗೆ, ಗುರುದ್ವಾರಗಳಿಗೆ ಹೋಗ್ತಾ ಇರಲಿಲ್ಲ. ಅವರ ಪ್ರಕಾರ ಪವಿತ್ರವಾದ ಸ್ಥಳಗಳ ಡೆಫಿನೇಷನ್ನೇ ಬೇರೆ ಇತ್ತು, ವ್ಯಾಖ್ಯಾನವೇ ಬೇರೆ ಇತ್ತು. ಹಿಂದಿನ ಒಂದು ತರಗತಿಯಲ್ಲೇ ಪವಿತ್ರವಾದ ಸ್ಥಳ ಯಾವುದು ಅಂತ ವಿವರಿಸಿ ಅವರು ಒಂದು 3 ಸೂಚಕಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ರು. ಅಂತ ಸ್ಥಳಗಳು ಮಾತ್ರ ಪವಿತ್ರವಾದ ಸ್ಥಳಗಳು ಅಂತ. ಅವರಿಗೆ ಪ್ರಕೃತಿಯ ಮಡಿಲಿನಲ್ಲಿ ಕುಳಿತು ಆ ಸುಂದರ ಪ್ರಾಕೃತಿಕ ಸೌಂದರ್ಯವನ್ನ ಅನುಭವಿಸೋದೇ ದೇವಾಲಯವಿದ್ದ ಹಾಗೆ ಇರ್ಲಿ. ಪ್ರತಿನಿತ್ಯದ ಕಾಲ್ನಡಿಗೆ ದೂರ ಕಾಲಕ್ರಮೇಣ ದಿನೇ ದಿನೇ ಮೊಟುಕುಗೊಳ್ತಾ ಇತ್ತು. ಅಂದ್ರೆ ಹೆಚ್ಚಿಗೆ ನಡಿಲಿಕ್ಕಾಗ್ತಿರ್ಲಿಲ್ಲ. ಇವತ್ತು ನಡೆದಷ್ಟು ನಾಳೆ ನಡೆಯಕ್ಕಾಗಲ್ಲ, ನಾಳೆ ನಡೆದಷ್ಟು ನಾಡಿದ್ದು ನಡಿಲಿಕ್ಕಾಗಲ್ಲ. ಅಂದ್ರೆ ದೌರ್ಬಲ್ಯ ಹೆಚ್ಚಾಗ್ತಿತ್ತು. ಅವರಿಗೆ ಹೆಚ್ಚಾಗಿ ನಡೆಯಲು ಆಗುತ್ತಿರಲಿಲ್ಲ. ದೇಹ ವಿಪರೀತ ವೇಗವಾಗಿ ತೂಕವನ್ನ ಕಳೆದುಕೊಳ್ಳುತ್ತಿತ್ತು. ಆದರೆ ಅವರು ತಮ್ಮ ಹಳೆಯ ಅತಿಥಿ ಗೃಹದ ಮೇಲಿನ ತಮ್ಮ ಕೊಠಡಿಯಲ್ಲಿ ಸಂತೋಷವಾಗಿರುತ್ತಿದ್ರು. ಇದು ಮಹಾನ್ ವ್ಯಕ್ತಿಗಳ ಒಂದು ಗುಣ. ಎಲ್ಲ ಸಮಸ್ಯೆಗಳ ಮಧ್ಯೆ ಪ್ರಸನ್ನತೆಯನ್ನ ಕಾಪಾಡಿಕೊಂಡಿರ್ತಾರೆ ಅವರು. ಇನ್ ದ ಮಿಡ್ಸ್ಟ್ ಆಫ್ ಆಲ್ ಅಡ್ವರ್ಸಿಟೀಸ್ ದೇ ರಿಮೈನ್ ಚಿಯರ್ಫುಲ್, ದೇ ರಿಮೈನ್ ವೆರಿ ಚಿಯರ್ಫುಲ್.
ನಮಗ್ ಕಾಲಿಗೊಂದು ಸಣ್ಣ ಗಾಯ ಆದ್ರೆ 3 ದಿವಸ ಅದನ್ನೇ ಜ್ಞಾಪಿಸ್ಕೊಂಡು ಕೊರಗ್ತಾ ಇರ್ತೀವಿ. ಆದ್ರೆ ಇಂತಹ ಅರ್ಬುದ ರೋಗವೇ ಅವರನ್ನ ಕಾಡಿಸುತ್ತಿದ್ರು, ನಡೆಯಲಿಕ್ಕೆ ಆಗದೆ ಇದ್ರು ಅವರು ಪ್ರಸನ್ನ ಚಿತ್ತರಾಗಿರ್ತಿದ್ರು. ಮದನಪಲ್ಲಿಯ ರಿಷಿ ವ್ಯಾಲಿಯ ಅವರ ಕೊಠಡಿಯಲ್ಲಿ ಸಂತೋಷವಾಗಿರ್ತಿದ್ರು. ಅವರೊಂದಿಗೆ ಗೋಪಾಲು ಮತ್ತು ಪರಮೇಶ್ವರನ್ ಎಂಬ ಇಬ್ಬರು ಅಡಿಗೆಯವರು ಅಲ್ಲದೆ ಒಂದು ಹೂ ಹಕ್ಕಿ ಇವರೊಡನೆ ಸ್ನೇಹ ಬೆಳೆಸಿತ್ತು. ಅವರೊಂದಿಗೆ ಒಂದಿಬ್ರು ಅಡಿಗೆ ಮಾಡೋರು ಇರ್ತಿದ್ರು ಯಾವಾಗ್ಲೂ. ಗೋಪಾಲು ಮತ್ತೆ ಪರಮೇಶ್ವರನ್ ಅಂತ ಹೂ ಅನ್ನುವಂತಹ ಒಂದು ಪಕ್ಷಿ ಅಥವಾ ಹಕ್ಕಿ. ಆ ಹಕ್ಕಿಯನ್ನ ಕನ್ನಡದಲ್ಲಿ ಮಲಗುವ ಹಕ್ಕಿ ಅಂತ ಕರೀತಾರೆ. ಈ ಹಕ್ಕಿ ಸಾಮಾನ್ಯವಾಗಿ ಮರಗಳು ಹೆಚ್ಚಾಗಿರೋ ಸ್ಥಳದಲ್ಲಿ ಎಲ್ಲೆಲ್ಲೂ ಕಾಣುತ್ತೆ ನಮ್ಮ ಭಾರತ ದೇಶದಲ್ಲಿ. ಈ ಹಕ್ಕಿ ಇವರೊಡನೆ ಸ್ನೇಹ ಬೆಳೆಸ್ಕೊಂಡ್ಬಿಟ್ಟಿತ್ತು. ಅದು ಅಲ್ಲೇ ವಾಸ ಮಾಡ್ತಾ ಇತ್ತು ಒಂದು ಮರದ ಮೇಲೆ. ಅದರ ಜೊತೆ ಇವರು ಮಾತನಾಡ್ತಾ ಇದ್ರು. ಇವರು ತಮ್ಮ ಭಾಷೆಯಲ್ಲಿ ತಾವು ಮಾತನಾಡ್ತಾ ಇದ್ರು. ತಮ್ಮ ಸಂವೇದನೆಗಳನ್ನ ಅದಕ್ಕೆ ತಲುಪಿಸ್ತಿದ್ರು. ಅದು ಕಿಟಕಿಯಿಂದ ಕೊಠಡಿಯ ಒಳಗೆ ಆಗಾಗ ಬಂದು ಇವರೊಡನೆ ಇದ್ದು ಹೋಗ್ತಾ ಇತ್ತು. ಅಂದ್ರೆ he had a friendship with that bird. He was in love with that bird. He was having affection with that bird and he had connected to the bird. ಆ ಪಕ್ಷಿಯ ಜೊತೆ ಕಾಲ ಕಳೀತಿದ್ರು ಮಾತನಾಡ್ಕೊಂಡು. ಸಂಗಡಿಗರು ಊಟಕ್ಕೆ ಬರುತ್ತಿದ್ರು, ಎಲ್ರೂ ಕುಳಿತುಕೊಂಡು ಊಟ ಮಾಡ್ತಿದ್ರು, ಮಾತನಾಡ್ತಾ ಕಾಲ ಕಳೀತಿದ್ರು. ಒಂದೊಂದು ಬಾರಿ ತಮ್ಮ ಕೊಠಡಿಯ ಬಾಗಿಲ ಹೊರಗೆ ನಿಂತು ಅವರು ಮೆಲ್ಲಗೆ ಹೇಳ್ತಾ ಇರ್ತಿದ್ರು. ಇದನ್ನ ಕೇಳಿಸ್ಕೊಂಡವ್ರು ಹೇಳ್ತಾರೆ, ಇವ್ರು ಮೆಲ್ಲಗೆ ಮಾತನಾಡ್ತಾ ಇರ್ತಿದ್ರು. ಕೊಠಡಿ ಹೊರಗೆ ಬಂದು ನಿಂತ್ಕೊಂಡು ಎಂತ ಮಾತನಾಡ್ತಿದ್ರು? ಆ ಹೂ ಹಕ್ಕಿಯನ್ನ ಕುರಿತು ಹೇಳ್ತಿದ್ರು, ನೀನು ನಿನ್ನ ಮಕ್ಕಳು ನಿಶ್ಚಿತವಾಗಿ ಇಲ್ಲಿಗೆ ಬರಬಹುದು, ಆದರೆ ಅದು ನಿನಗೆ ಇಷ್ಟವಾಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಏನಂದ್ರೆ, ಇನ್ನ ಕೆಲವೇ ದಿನಗಳಲ್ಲಿ ನಾನು ಹೊರಟು ಹೋಗ್ತೇನೆ. ಈ ಕೊಠಡಿಗೆ ಬೀಗ ಬೀಳುತ್ತೆ, ಕಿಟಕಿಗಳನ್ನ ಮುಚ್ಚಲಾಗತ್ತೆ. ನೀನು ಕೊಠಡಿ ಒಳಗಡೆ ಸಿಕ್ಕಾಕೊಂಡ್ಬಿಟ್ರೆ ಆಮೇಲೆ ಹೊರಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಖಂಡಿತ ನಿಶ್ಚಿತವಾಗಿ ನೀನ್ ನನ್ನ ಕೊಠಡಿ ಒಳಗ್ ಬರ್ಬೋದು, ನನ್ನ ಜೊತೆ ಕಾಲ ಕಳಿಬೋದು. ಇಷ್ಟು ದಿನಗಳೇನೋ ಆಗೋಯ್ತು, ಇನ್ ಕೆಲವೇ ದಿನಗಳಲ್ಲಿ ನಾನು ರೂಮ್ ಖಾಲಿ ಮಾಡ್ತೀನಿ. ನಾನು ರಿಷಿ ವ್ಯಾಲಿಯಿಂದ ಹೋಗ್ತೀನಿ, ಹೊರಗೆ ನಿರ್ಗಮಿಸುತ್ತೇನೆ. ಆಮೇಲೆ ನನ್ನ ಸೇವಕರು ಬಂದು ಕಿಟಕಿಗಳನ್ನ ಹಾಕಿ ಬಾಗಿಲಿಗೆ ಬೀಗ ಹಾಕ್ಬಿಡ್ತಾರೆ. ನೀನೇನಾದ್ರೂ ಒಳಗಡೆ ಇದ್ರೆ ನೀನು ಒಳಗೆ ಸಿಕ್ಕಾಕೊಂಡ್ ಬಿಡ್ತೀಯ, ನಿನ್ನ ಮಕ್ಕಳು ಸಿಕ್ಕಾಕೊಂಡ್ ಬಿಡ್ತಾರೆ. ನೋಡು, ಯೋಚನೆ ಮಾಡು. ಈ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಿದ್ದನ್ನ ಅವರು ಹಲವಾರು ಬಾರಿ ಅವರ ಸಂಗಡಿಗರು ಕೇಳಿಸಿಕೊಂಡಿದ್ದರು. ಈ ಮಾತುಗಳು ಅವರ ಸ್ನೇಹಿತನಾದ ಹಕ್ಕಿಯನ್ನ ಕುರಿತು ಹೇಳ್ತಾ ಇದ್ದಂತ ಮಾತುಗಳು. ಅಂದ್ರೆ ಎಷ್ಟರ ಮಟ್ಟಿಗೆ ಕಾಳಜಿ ಇತ್ತು ನೋಡಿ ಅವರಿಗೆ, ಎಷ್ಟರ ಮಟ್ಟಿಗೆ ಆ ಪ್ರೇಮವಿತ್ತು, ಒಂದು ಕಾಳಜಿ ಅಥವಾ ಕನ್ಸರ್ನ್ ಇತ್ತು. ಆ ಹಕ್ಕಿಯ ವೆಲ್ಫೇರ್ ಬಗ್ಗೆ ಅವರು ಎಷ್ಟರ ಮಟ್ಟಿಗೆ ಗಮನವನ್ನ ಇಟ್ಕೊಂಡಿದ್ರು ಅಂತ. ಹಕ್ಕಿ ಜೊತೆ ಮಾತನಾಡ್ತಾರೆ, ಹೂವಿನ ಜೊತೆ ಮಾತನಾಡ್ತಾರೆ, ಸಸ್ಯದ ಜೊತೆ ಮಾತನಾಡ್ತಾರೆ, ಮರಗಳ ಜೊತೆ ಮಾತನಾಡ್ತಾರೆ. ಇದು ಮಹಾನ್ ವ್ಯಕ್ತಿಗಳ ಲಕ್ಷಣ. ಪ್ರತಿಯೊಂದರಲ್ಲೂ ಜೀವವನ್ನ ಕಂಡು ಅದನ್ನ ಗೌರವಿಸುವ ಒಂದು ಗುಣ ಎಲ್ರಿಗೂ ಬರೋದಿಲ್ಲ ಇದು. ಅದಕ್ಕೆ ಒಂದು ಸಾತ್ವಿಕ ಗುಣ ಇರಬೇಕು. ಆರೋಗ್ಯ ಕ್ಷೀಣಿಸುತ್ತಿದ್ರು ರಿಷಿ ವ್ಯಾಲಿಯಲ್ಲಿದ್ದಂತ ಶಾಲೆಯ ಮಕ್ಕಳು ಮತ್ತು ಉಪಾಧ್ಯಾಯರೊಡನೆ ಜೆಕೆಯವರು ಮಾತನಾಡ್ತಾ ಇದ್ರು. ಮಕ್ಕಳ ಬಳಿ ಕುಳಿತುಕೊಂಡು ಅವ್ರ ಬಳಿ ಪ್ರಶ್ನೆ ಕೇಳ್ತಿದ್ರು. ಭಯ ಅಂದ್ರೆ ಏನು? ಭಯದಿಂದ ಮುಕ್ತರಾಗಬೇಕಾಗಿರೋದು ಮುಖ್ಯ ಅಲ್ವಾ ಅಂತ ಮಾತನಾಡ್ತಿದ್ರು. ವಾಟ್ ಈಸ್ ಫಿಯರ್? ಇಸ್ ಇಟ್ ನಾಟ್ ಇಂಪಾರ್ಟೆಂಟ್ ಟು ಗೆಟ್ ರಿಡ್ ಆಫ್ ಫಿಯರ್ ಅಂತ ಕೇಳ್ತಿದ್ರು. ಉಪಾಧ್ಯಾಯರ ಬಳಿ ಕುಳಿತುಕೊಂಡು ಒಳ್ಳೆಯತನ ಎಂದರೇನು ಮತ್ತು ಒಳ್ಳೆಯತನಕ್ಕೂ ಪೂರ್ಣತ್ವಕ್ಕೂ ಇರುವ ಸಂಬಂಧವೇನು ಅಂತ ಮಾತನಾಡ್ತಿದ್ರು.
ಅಂದ್ರೆ ವಾಟ್ ಈಸ್ ಗುಡ್ನೆಸ್ ಅಂಡ್ ಹೌ ವಿಲ್ ಗುಡ್ನೆಸ್ ಮೇಕ್ ಎ ಪರ್ಸನ್ a total person? How does it lead to totality or holistic attitude? ಅಂತ ಉಪಾಧ್ಯಾಯರ ಜೊತೆ ಕುಳಿತು ಪ್ರಶ್ನೆಗಳನ್ನ ಕೇಳ್ತಾ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಚರ್ಚೆಯನ್ನ ಮಾಡ್ತಿದ್ರು. ಅವರಿಗೆ ನಾನು ಮಹಾನ್ ಚಿಂತಕ, ನಾನು ಮಹಾನ್ ದಾರ್ಶನಿಕ, ನಾನೊಬ್ಬ ಮಹಾನ್ ನಾಯಕ, ನಾನು ಸಣ್ಣ ಪುಟ್ಟ ಜನರ ಜೊತೆ ಮಾತನಾಡಬಾರ್ದು ಅನ್ನುವಂತಹ ಧೋರಣೆಯೂ ಇಲ್ಲ, ಅನ್ನುವಂಥ ಕಲ್ಪನೆಯೂ ಇಲ್ಲ. ಅವರಿಗೆ ಯಾವ ಭೇದ ಭಾವಗಳು ಇಲ್ಲ. ಹಕ್ಕಿ ಜೊತೆ ಮಾತನಾಡ್ತಾರೆ, ಸಣ್ಣ ಪುಟ್ಟ ಮಕ್ಕಳ ಜೊತೆ ಕುಳಿತುಕೊಂಡು ಮಾತನಾಡ್ತಾರೆ, ಶಾಲೆ ಉಪಾಧ್ಯಾಯರ ಬಳಿ ಕುಳಿತುಕೊಂಡು ವಿರಾಮ ಸ್ಥಿತಿಯಲ್ಲಿ ಮಾತನಾಡ್ತಾರೆ, ಅವರ ಅಭಿಪ್ರಾಯಗಳನ್ನ ಆಸಕ್ತಿಯಿಂದ ಕೇಳಿ ತಿಳ್ಕೊಳ್ತಾರೆ. ಜೆಕೆಯವರ ಸಮ್ಮುಖದಲ್ಲೇ ಕೃಷ್ಣಮೂರ್ತಿ ಫೌಂಡೇಶನ್ ಆಫ್ ಇಂಡಿಯಾ ಶಾಲೆಗಳ ಉಪಾಧ್ಯಾಯರ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಆಯೋಜಿಸಲಾಗಿತ್ತು. ಇವರು ರಿಷಿ ವ್ಯಾಲಿಯಲ್ಲಿದ್ದಾಗ ಒಂದು ಕಾನ್ಫರೆನ್ಸ್ ನ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡಿದ್ರು. ಏನ್ ಕಾನ್ಫರೆನ್ಸ್ ಅದು? ಕೃಷ್ಣಮೂರ್ತಿ ಫೌಂಡೇಶನ್ ಸ್ಕೂಲ್ಸ್ ಟೀಚರ್ಸ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಕೃಷ್ಣಮೂರ್ತಿ ಫೌಂಡೇಶನ್ ನ ಶಾಲೆಗಳು ಬರೀ ಭಾರತದಲ್ಲೇ ಅಲ್ಲ, ಅದು ಪಾಶ್ಚಿಮಾತ್ಯ ದೇಶಗಳಲ್ಲೂ ಇತ್ತು. ಆ ದೇಶಗಳ ಕೃಷ್ಣಮೂರ್ತಿ ಫೌಂಡೇಶನ್ ಶಾಲೆಗಳ ಉಪಾಧ್ಯಾಯರು ನಮ್ಮ ಭಾರತದಲ್ಲಿ ಮದರಾಸಿನಲ್ಲಿತ್ತು ಕೃಷ್ಣಮೂರ್ತಿ ಫೌಂಡೇಶನ್ ಸ್ಕೂಲು, ಮತ್ತೆ ರಿಷಿ ವ್ಯಾಲಿನಲ್ಲಿತ್ತು, ಬೆಂಗಳೂರಿನಲ್ಲೂ ಇತ್ತು, ಈಗಲೂ ಇದೆ ಬೆಂಗಳೂರಿನಲ್ಲಿ ವ್ಯಾಲಿ ಸ್ಕೂಲ್. ಈ ಎಲ್ಲ ಶಾಲೆಗಳ ಉಪಾಧ್ಯಾಯರು ಒಟ್ಟಾಗಿ ಆ ರಿಷಿ ವ್ಯಾಲಿಯಲ್ಲಿ ಸೇರಿದ್ರು ಸಮ್ಮೇಳನಕ್ಕಾಗಿ. ಇವರನ್ನ ಆಹ್ವಾನ ಮಾಡಿದ್ರು ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ. ಯಾಕೋ ಕೃಷ್ಣಮೂರ್ತಿಗಳು ಹಿಂಜರಿದ್ರು. ಕಾರಣ ಏನಂದ್ರೆ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರ್ಲಿಲ್ಲ. ಬರಲಿಕ್ಕೆ ಭಾಗವಹಿಸಲಿಕ್ಕೆ ಇಷ್ಟ ಇದ್ರುನು, ಅವರಲ್ಲಿ ಅಂದ್ರೆ ಹೋಗ್ಲಿಕ್ಕೆ ಇಷ್ಟ ಇದ್ರುನು, ಭಾಗವಹಿಸ್ಲಿಕ್ಕೆ ಇಷ್ಟ ಇದ್ರುನು ಯಾಕೋ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆ ಉಂಟಾಯ್ತು ಅವರಿಗೆ. ಆದ್ರೆ ಸಮ್ಮೇಳನ ಪ್ರಾರಂಭವಾದ ನಂತರ ಹಲವು ಬಾರಿ ಬಂದು ಕುಳಿತುಕೊಂಡ್ರು. ಸಮ್ಮೇಳನದಲ್ಲಿ ಕುಳಿತು ಪ್ರಶ್ನೆಗಳನ್ನ ಕೇಳಿದರು. ಆ ಸಮ್ಮೇಳನದಲ್ಲಿ ನಡೀತಿದ್ದಂತಹ ಹಲವು ಉಪನ್ಯಾಸಗಳು, ಚರ್ಚೆಗಳನ್ನ ಆಲಿಸಿದರು. ರಿಷಿ ವ್ಯಾಲಿಯಲ್ಲಿ ಅವರ ಕೊನೆಯ ಉಪನ್ಯಾಸ ಒಂದು ಜರುಗಿತು. ಅದು ಅನಿಗದಿತವಾಗಿತ್ತು. ಅನಿಗದಿತ ಅಂದ್ರೆ ಇಟ್ ವಾಸ್ ನಾಟ್ ಪ್ರಿಫಿಕ್ಸ್ಡ್. ಯಾರೂ ಆ ಉಪನ್ಯಾಸವನ್ನ ಸ್ಕೆಡ್ಯೂಲ್ ಮಾಡಿರ್ಲಿಲ್ಲ. ಕಾರಣ ಏನಂದ್ರೆ ಇವರ ಆರೋಗ್ಯವೇ ಅಷ್ಟರ ಮಟ್ಟಿಗೆ ಕ್ಷೀಣಿಸುತ್ತಿದ್ರೆ ಅವರ ಮೇಲೆ ಅಷ್ಟೊಂದು ಡಿಮ್ಯಾಂಡ್ ನ ಹಾಕೋದು ಸರಿ ಅಲ್ಲ ಅಂತ ಅಲ್ಲಿರುವಂತಹ ಅವರ ಸಂಗಡಿಗರಿಗೆ ಅನಿಸಿತ್ತು. ಆದರೆ ಒಂದು ಅನಿಗದಿತ ಉಪನ್ಯಾಸವನ್ನ ಅವ್ರು ನೀಡ್ಬೇಕಾಗಿ ಬಂತು. ಕಾರಣ ಅಲ್ಲಿ ಉಪಾಧ್ಯಾಯರೊಬ್ಬರು ಹಲವು ಪ್ರಶ್ನೆಗಳನ್ನು ಜೆಕೆಯವರ ಬಳಿ ಕೇಳಿದ್ದರು. ಹಾಗಾಗಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪರಿಶೋಧಿಸಲು ಅವರು ಒಂದು ಉಪನ್ಯಾಸವನ್ನ ನೀಡಿದರು. ಆ ರಿಷಿ ವ್ಯಾಲಿಯಲ್ಲಿದ್ದಂತಹ ಸಮ್ಮೇಳನಕ್ಕೆ ಬಂದಂತಹ ಒಬ್ಬ ಟೀಚರ್ ಹಲವಾರು ಪ್ರಶ್ನೆಗಳನ್ನ ಇವರು ಮುಂದೆ ಇಟ್ಟುಬಿಟ್ರು. ಈ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ. ಕೃಷ್ಣಮೂರ್ತಿಗಳು ಎಂದೂ he never took the role of a guru. He always used to say, I am not a guru and you are not a disciple. I don't believe in that concept. ಕಾರಣ ಏನಂತ ನಾನು ಮುಂದೆ ಹೇಳ್ತೀನಿ. ಅವರು ಎಂದೂ ಗುರು ಅನಿಸಿಕೊಳ್ಳಲಿಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ಅವರು ನಾನು ಗುರು ಅಲ್ಲ ಅಂತಲೇ ಹೇಳ್ತಾ ಇದ್ರು. ಓಕೆ, ಮನುಷ್ಯನನ್ನ ಎಲ್ಲ ಬಂಧನಗಳಿಂದ ಬಿಡಿಸಲಿಕ್ಕೆ ಬಂದಂತ ಮಹಾತ್ಮ ಆತ. ಮತ್ತೆ ತಾನು ಗುರು ಅಂತ ಹೇಳಿ ಅವರನ್ನ ಶಿಷ್ಯ ಅಂತ ಹೇಳಿ ಆ ಬಂಧನಕ್ಕೆ ಈಡು ಮಾಡ್ಲಿಕ್ಕೆ ಅವ್ರು ಎಂದೂ ಪ್ರಯತ್ನಿಸಲಿಲ್ಲ, ಎಂದೆಂದೂ ಪ್ರಯತ್ನಿಸಲಿಲ್ಲ. ಸೊ ಅವ್ರು ಹೇಳ್ತಾರೆ, ಈ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಒಟ್ಟಾಗಿ ಕುಳಿತು ಚರ್ಚೆ ಮಾಡ್ತಾ ಪರಿಶೋಧಿಸುವ. ಐ ಆಮ್ ನಾಟ್ ಎ ಗುರು ಟು ಗಿವ್ ಯು ಆನ್ಸರ್ಸ್.
I can only help you in exploring the answers for this question. Let us sit together. Let us deliberate upon the topic. Let us discuss on it. And let us try to explore the answers for these questions together. ಒಟ್ಟಿಗೆ ಕುಳಿತು ಇಬ್ಬರು ಚರ್ಚೆ ಮಾಡೋಣಂತೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಒಂದು ದೊಡ್ಡ ಉಪನ್ಯಾಸ ಕಾರ್ಯಕ್ರಮವನ್ನೇ ಏರ್ಪಾಡು ಮಾಡಿದ್ರು. ಅವ್ರ ಉಪನ್ಯಾಸಗಳು ನಿಜವಾಗ್ಲೂ ಉಪನ್ಯಾಸಗಳ ಒಂದು ರೂಪರೇಖೆಯನ್ನು ಹೊಂದಿರ್ತಾ ಇರಲಿಲ್ಲ. ಪ್ರಶ್ನೆಗಳಿಗೆ ನಮ್ಮ ಶ್ರೋತೃಗಳ ಜೊತೆ ಸೇರಿ ಉತ್ತರವನ್ನ ಪರಿಶೋಧಿಸುವ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ರು. ಜೀವನದ ಕೊನೆಯ ಹಂತದ ಸಮೀಪದಲ್ಲೂ ಸಹ ಅವರು ಅದೇ ಪ್ರಶ್ನೆಗಳನ್ನೇ ಕೇಳುತ್ತಿದ್ರು. ನಾನು ಹೇಳಿದೆ ಆಗ್ಲೇ ಪ್ರಾರಂಭದಲ್ಲಿ, ಜೀವನದ ಅಂತಿಮ ಘಟ್ಟವನ್ನ ತಲುಪಿದಾಗ ಬಹಳಷ್ಟು ಜನ ಬದಲಾಗಿರ್ತಾರೆ. ತಮ್ಮ ಲೋಪದೋಷಗಳನ್ನ ಹುಡುಕಿ ತೆಗೆದು ನೋಡಿ ಆ ಲೋಪದೋಷಗಳನ್ನ ನಿವಾರಿಸಿಕೊಳ್ಳುವ ಪ್ರಯತ್ನವನ್ನ ಅಂತಿಮ ಘಟ್ಟದಲ್ಲಿ ಕೆಲವು ವ್ಯಕ್ತಿಗಳು ಮಾಡ್ತಾರೆ. ಅವರ ಧೋರಣೆಗಳು ಬದಲಾಗಿ ಹೋಗುತ್ತೆ. ಆದರೆ ಜಿಡ್ಡು ಕೃಷ್ಣಮೂರ್ತಿಯವರು ಹೆಚ್ಚು ಕಡಿಮೆ 91 ವರ್ಷ ವಯಸ್ಸು, ಇಳಿ ವೃದ್ಧಾಪ್ಯ, ನೆರೆಗಲ್ಲ, ಶಾರೀರಿಕ ದೌರ್ಬಲ್ಯ, ಕ್ಯಾನ್ಸರ್ ರೋಗದಿಂದ ನರಳ್ತಾ ಇದ್ದಾರೆ. ದೈಹಿಕ ಸಾಮರ್ಥ್ಯ ಅಷ್ಟು ಕಡಿಮೆ ಆಗಿದೆ. ಆದರೂ ಸಹ ಜೀವನದುದ್ದಕ್ಕೂ ಯಾವ ಪ್ರಶ್ನೆಗಳನ್ನ ಕೇಳ್ತಿದ್ರೋ, ಯಾವ ಪ್ರಶ್ನೆಗಳಿಗೆ ಉತ್ತರವನ್ನ ಪರಿಶೋಧಿಸುವ ಪ್ರಯತ್ನವನ್ನ ಶ್ರೋತೃಗಳ ಜೊತೆ ಮಾಡ್ತಿದ್ರೋ ಅದೇ ಪ್ರಶ್ನೆಗಳನ್ನೇ ಕೇಳಿದ್ರು ಈಗ್ಲೂ. ಏನ ಪ್ರಶ್ನೆಗಳು? ಮೊದಲನೆಯದಾಗಿ, ವಾಟ್ ಈಸ್ ಗುಡ್ನೆಸ್? ಒಳ್ಳೆಯತನ ಅಂದ್ರೆ ಏನು? ವಾಟ್ ಈಸ್ ಇಟ್ ಟು ಫ್ಲವರ್ ಇನ್ ಗುಡ್ನೆಸ್? ಒಳ್ಳೆಯತನದಲ್ಲಿ ಪುಷ್ಪವಾಗಿ ಅರಳುವುದು ಅಂದ್ರೆ ಅರ್ಥ ಏನು? ವಾಟ್ ಈಸ್ ಗುಡ್ನೆಸ್? ಒಳ್ಳೆಯತನ ಅಂದ್ರೆ ಏನು? ಒಳ್ಳೆಯತನ ಪುಷ್ಪವಾಗಿ ಅರಳುವುದು ನಮ್ಮಲ್ಲಿ ಅಂತ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಫ್ಲವರಿಂಗ್ ಆಫ್ ಗುಡ್ನೆಸ್? ವಾಟ್ ಈಸ್ ದ ಆರಿಜಿನ್ ಆಫ್ ಲೈಫ್? ಜೀವನದ ಮೂಲವೇನು? ವಾಟ್ ಈಸ್ ಕ್ರಿಯೇಷನ್? ಸೃಷ್ಟಿ ಏನು? ಸೃಷ್ಟಿ ಅಂದ್ರೆ ಏನು? ನೋಡಿ, ಎಷ್ಟು ಆಳವಾದ ಪ್ರಶ್ನೆಗಳು ಇವು, ಎಷ್ಟು ಗಂಭೀರವಾದಂತ ವಿಷಯಗಳು, ವಿಚಾರಗಳು ಇವು. ಮನುಷ್ಯರಾಗಿ ಹುಟ್ಟಿದ ನಾವು ಇಂಥ ಪ್ರಶ್ನೆಗಳಿಗೆ ನಮ್ಮ ಆಳ ಚಿಂತನೆಗಳ ಮೂಲಕ ಉತ್ತರವನ್ನು ಹುಡುಕಲಿಲ್ಲ ಅಂತಂದ್ರೆ ಜೀವನ ವ್ಯರ್ಥ. ಹೌದಾ ಅಲ್ವಾ? ದಾಸರು ಏನ್ ಹೇಳ್ತಾರೆ? ಮನುಷ್ಯರಾಗಿ ಹುಟ್ಟಬೇಕಂದ್ರೆ ಎಷ್ಟೋ ಜನ್ಮಗಳ ಒಂದು ಪುಣ್ಯ ಫಲ ಇರಬೇಕು. ಮಾನವ ಜನ್ಮ ಬಲು ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಹಾನಿ ಮಾಡ್ಕೋಬಾರದು ಅಂದ್ರೆ ಇಂತಹ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಮೂಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪರಿಶೋಧಿಸಬೇಕು. ಸೃಷ್ಟಿ ಎಷ್ಟು ಅದ್ಭುತ, ಸೃಷ್ಟಿ ಎಷ್ಟು ರಹಸ್ಯಮಯವಾದಂತಹ ಒಂದು ವಿಷಯ, ಎಷ್ಟು ವಿಸ್ಮಯಕಾರಿಯಾದಂತ ವಿಷಯ. ಸೃಷ್ಟಿಯ ಒಂದು ಅದ್ಭುತವನ್ನು ಕಂಡು ಬೆರಗಾಗುವುದು ಅದು ಒಂದು ಸೂಕ್ಷ್ಮ ಸಂವೇದನೆ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಸೂಕ್ಷ್ಮ ಸಂವೇದನೆ. ಅಂತ ಸೃಷ್ಟಿಯ ಬಗ್ಗೆನೆ ಮೇಡಮ್ ಬ್ಲಾವೆಟ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನ್ ನಲ್ಲಿ ಅಷ್ಟೊಂದು ವಿಷಯಗಳನ್ನ ನಮಗೆ ತಿಳಿಸಿರೋದು. ಪ್ರತಿ ದರ್ಶನವೂ, ಪ್ರತಿ ಪುರಾಣವೂ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ, ಪ್ರತಿ ಮತವೂ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ಳುತ್ತೆ. ನಾವು ಸೃಷ್ಟಿಯ ಬಗ್ಗೆನೂ ನಮಗ್ ಗಮನ ಇಲ್ಲ, ಸ್ಥಿತಿಯ ಬಗ್ಗೆ ಅಂತೂ ಪೂರ್ತಿ ನಿರ್ಲಕ್ಷ್ಯ. ಲಯವೋ ಬಂದಾಗ ನೋಡ್ಕೊಳ್ಳೋಣ ಅನ್ನೋಂಥ ಪರಿಸ್ಥಿತಿ. ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ್ಯ ಯಾವಾಗ ಸಿಕ್ಕತ್ತೆ ಅಂದ್ರೆ ಇಂಥ ಪ್ರಶ್ನೆಗಳನ್ನ ಕೇಳ್ಕೊಂಡಾಗ. ನೋಡಿ, ಅವ್ರು ಕೇಳೋ ಪ್ರಶ್ನೆಗಳನ್ನ ಮತ್ತೆ ನಿಮ್ ಮುಂದೆ ಇಡ್ತೀನಿ. ವಾಟ್ ಈಸ್ ಗುಡ್ನೆಸ್? ಒಳ್ಳೆಯತನ ಅಂದ್ರೆ ಏನು? ವಾಟ್ ಈಸ್ ಇಟ್ ಟು ಫ್ಲವರ್ ಇನ್ ಗುಡ್ನೆಸ್? ಒಳ್ಳೆಯತನದಲ್ಲಿ ಪುಷ್ಪವಾಗಿ ಅರಳುವುದು ಅಂದ್ರೆ ಅರ್ಥ ಏನು? ವಾಟ್ ಈಸ್ ದ ಆರಿಜಿನ್ ಆಫ್ ಲೈಫ್?
ಜೀವನದ ಮೂಲವೇನು? ಎಲ್ಲಿಂದ ಬಂತು ಈ ಜೀವನ? ವಾಟ್ ಇಸ್ ಕ್ರಿಯೇಷನ್? ಸೃಷ್ಟಿ ಅಂದ್ರೆ ಏನು? ಇಂಥ ವಿಷಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳದೆ, ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಪಡೆದೆ ಹಗಲಿರುಳು ಲೌಕಿಕದ ದ್ರವ್ಯ ಸಂಪಾದನೆಯಲ್ಲಿ ಕಾಲ ಕಳೆದು ಬಿಡ್ತೀವಿ. ಕೊನೆಗೆ ಮರಣದ ಸಮಯ ಬಂದಾಗ ಅಯ್ಯೋ ನನ್ನ ಜೀವನವನ್ನ ವ್ಯರ್ಥ ಮಾಡಿಕೊಂಡೆ ಅಂತ ಪ್ರಲಾಪಿಸುತ್ತೇವೆ. ಎಷ್ಟು ಸುಂದರವಾದ ಪ್ರಶ್ನೆಗಳು. ಕೃಷ್ಣಮೂರ್ತಿ ಅವರು ಇಂಥ ಪ್ರಶ್ನೆಗಳನ್ನ ಕೇಳಿ ಎಲ್ಲರೊಡನೆ ಸತ್ಯ ಪರಿಶೋಧನೆಯಲ್ಲಿ ತೊಡಗಿಕೊಂಡ್ರು. ಅದು ಅವರ ಕೊನೆಯ ಉಪನ್ಯಾಸ ರಿಷಿ ವ್ಯಾಲಿಯಲ್ಲಿ, ತಮ್ಮ ತವರು ಮನೆ ಹುಟ್ಟಿದ ಊರಿನಲ್ಲಿ. ಅದನ್ನ ಅವ್ರು ಏನಂತ ಕರೀತಾರೆ ಗೊತ್ತಾ? ಹಿ ಕಾಲ್ಸ್ ಇಟ್ ಆಸ್ ಮೈ ಲಾಸ್ಟ್ ಶೋ. ಇದು ನನ್ನ ಕೊನೆಯ ಆಟ ಅಂತ ಹೇಳ್ತಾರೆ. ಇಟ್ ಈಸ್ ಮೈ ಲಾಸ್ಟ್ ಶೋ ಅಂತ ಹೇಳ್ತಾರೆ ರಿಷಿ ವ್ಯಾಲಿಯಲ್ಲಿ. ಕೃಷ್ಣಮೂರ್ತಿಯವರು ಡಿಸೆಂಬರ್ 22ನೇ ತಾರೀಕು ರಿಷಿ ವ್ಯಾಲಿಯನ್ನ ಬಿಟ್ಟು ಮದ್ರಾಸಿಗೆ ಹೋದರು. ಅಲ್ಲಿ ಕೃಷ್ಣಮೂರ್ತಿ ಫೌಂಡೇಶನ್ ಆಫ್ ಇಂಡಿಯಾ KFI ಇದೆ. ಅಲ್ಲಿ ನೀವು ಅಡಿಯಾರ್ಗೆ ಹೋದವರು ಎಷ್ಟೋ ಸಂದರ್ಭಗಳಲ್ಲಿ KFIಗೆ ಹೋಗಿ ಬಂದಿರ್ತೀರಿ. ಅಲ್ಲಿ ಕೆಲವು ದಿವಸಗಳ ವಿಶ್ರಾಂತಿಯನ್ನ ಪಡೆದು ಡಿಸೆಂಬರ್ 28ನೇ ತಾರೀಕು ಶನಿವಾರದಂದು ಒಂದು ಸಾರ್ವಜನಿಕ ಉಪನ್ಯಾಸವನ್ನ ನೀಡಿದರು. ದೇಹ ದುರ್ಬಲ ಸ್ಥಿತಿಗೆ ಹೋಗ್ತಿದೆ, ಆದರೆ ಉಪನ್ಯಾಸ ನೀಡುವಂತಹ ಹುರುಪು ಉತ್ಸಾಹ ಅವರಲ್ಲಿ ಹಾಗೆ ಉಳ್ಕೊಂಡಿದೆ. ಯಾಕಷ್ಟು ಹುರುಪು, ಯಾಕಷ್ಟು ಆ ಒಂದು ಆಸಕ್ತಿ ಉಪನ್ಯಾಸವನ್ನ ನೀಡ್ಲಿಕ್ಕೆ, ಅದನ್ನ ನಾನು ಮುಂದೆ ಹೇಳ್ತೇನೆ. ಈ ಪ್ರಶ್ನೆಯನ್ನ ಪ್ಲೀಸ್ ಕ್ಯಾರಿ ಇಟ್ ಇನ್ ಯುವರ್ ಬ್ಯಾಕ್ ಬರ್ನರ್. ಬ್ಯಾಕ್ ಬರ್ನರ್ ಅಂದ್ರೆ ಅರ್ಥ ಮೆದುಳಿನ ಒಂದು ಜಾಗದಲ್ಲಿ ಪ್ರಶ್ನೆ ಇಟ್ಕೊಳ್ಳಿ. ಯಾಕೆ ಇವರಿಷ್ಟು ಚಡಪಡಿಸ್ತಾರೆ? 91 ವರ್ಷ ವಯಸ್ಸಿನಲ್ಲಿ ದೌರ್ಬಲ್ಯದ ಮಧ್ಯದಲ್ಲಿ ಉಪನ್ಯಾಸವನ್ನ ನೀಡಬೇಕು ಅಂತ ಇಷ್ಟಪಡ್ತಾರಲ್ಲ ಇವರು. ಕಾರಣ ಏನು? ಎಲ್ಲಿಂದ ಇವರಿಗೆ ಹುರುಪು ಉತ್ಸಾಹ ಬರುತ್ತೆ? ಯಾಕಾಗಿ ಅದನ್ನ ಮಾಡ್ತಾರೆ ಅಂತ. ಆ ಉಪನ್ಯಾಸವನ್ನ ನೀಡುವುದು ಅವರಿಗೆ ಬಹಳ ತ್ರಾಸದಾಯಕವಾಗಿತ್ತು. ತುಂಬಾ ಕಷ್ಟ ಆಯ್ತು ಆ ಉಪನ್ಯಾಸವನ್ನ ಮುಗಿಸೋ ಹೊತ್ತಿಗೆ. ಆ ಉಪನ್ಯಾಸವನ್ನ ಪೂರ್ಣಗೊಳಿಸಲು ಅವರಿಗೆ ಸಾಧ್ಯವಾಗುತ್ತದೆಯೇ ಅನ್ನೋ ಅನುಮಾನನೇ ಅವ್ರಿಗೆ ಬಂದ್ಬಿಡ್ತು. ಪ್ರಾರಂಭ ಏನೋ ಮಾಡ್ಬಿಟ್ರು, ಮಾಡ್ತಾ ಮಾಡ್ತಾ ನಿಜವಾಗ್ಲೂ ನಾನು ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ಲಿಕ್ಕೆ ಆಗತ್ತಾ ಅನ್ನೋಂತ ಒಂದು ಅನುಮಾನ ಬಂದ್ಬಿಡ್ತು. ಅವರ ಅಂದಿನ ಉಪನ್ಯಾಸ ಯಾವಾಗಲೂ ಇದ್ದ ಹಾಗೆ ಸ್ಪಷ್ಟತೆಯನ್ನ ಹೊಂದಿರಲಿಲ್ಲ. ದೇರ್ ವಾಸ್ ನೋ ಕ್ಲಾರಿಟಿ ಇನ್ ಹಿಸ್ ಲೆಕ್ಚರ್ ಆನ್ ದ ಡೇ. ಸ್ಪಷ್ಟತೆ ಇರಲಿಲ್ಲ, ಅಸ್ಪಷ್ಟವಾಗಿತ್ತು ಕೆಲವು ವಿಷಯಗಳು, ವಿಚಾರಗಳು, ಮಾತುಗಳು. ಕಾರಣ ಅವರ ಸ್ಥೂಲ ಶರೀರ ಸಹಕರಿಸುತ್ತಿಲ್ಲ, ಆದರೆ ಮಾನಸಿಕ ಶರೀರ ಆ ಉಪನ್ಯಾಸವನ್ನ ನೀಡಬೇಕು ಅಂತ ಹಾತೊರಿತಾ ಇದೆ. ಆದರೆ ಸ್ವಲ್ಪ ಹೊತ್ತಾದ ನಂತರ, ಸ್ವಲ್ಪ ಹೊತ್ತು ಉಪನ್ಯಾಸವನ್ನ ಹೇಗೋ ಕಂಟಿನ್ಯೂ ಮಾಡ್ಕೊಂಡು ಹೋದ್ಮೇಲೆ ಅವರು ಸ್ವಲ್ಪ ಉಲ್ಲಸಿತರಾದರು. ಅವರಲ್ಲಿ ಉಲ್ಲಾಸ ಬಂತು, ಪುನಶ್ಚೇತನ ಹೊಂದಿದವರಂತೆ ಕಂಡ್ರು, ಪ್ರಶ್ನೋತ್ತರಗಳನ್ನ ನಡೆಸಲಿಕ್ಕೆ ಇಚ್ಛೆ ಪಟ್ರು. ಉಪನ್ಯಾಸ ಮುಕ್ತಾಯ ಮಾಡಿದ್ರು, ಪ್ರಶ್ನೋತ್ತರಗಳ ಸೆಷನ್ ಅಧಿವೇಶನವನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡ್ರು. ಆದರೆ ವ್ಯವಸ್ಥಾಪಕರು ಪ್ರಶ್ನೋತ್ತರಗಳ ಅಧಿವೇಶನವನ್ನ ರದ್ದುಗೊಳಿಸಿದರು. ಇವರ ಆ ಒಂದು ಪರಿಸ್ಥಿತಿಯನ್ನ ಕಂಡು ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್ಸ್ ನ ಕ್ಯಾನ್ಸಲ್ ಮಾಡಿದ್ರು. ಮುಂದಿನ ಬುಧವಾರ ಇನ್ನೊಂದು ಸಾರ್ವಜನಿಕ ಉಪನ್ಯಾಸವನ್ನ ಅವರು ನೀಡುತ್ತಾರೆ ಅಂತ ಅವರ ಸಮ್ಮತಿಯನ್ನ ತಗೊಂಡು ಪ್ರಕಟಿಸಿ ಕ್ವೆಶ್ಚನ್ ಆನ್ಸರ್ ಸೆಷನ್ಸ್ ನ ಕ್ಯಾನ್ಸಲ್ ಮಾಡಿಬಿಟ್ರು. ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅವರ ದೇಹ ಹೇಗೆ ದೌರ್ಬಲ್ಯದ ಅಂಚಿಗೆ ಹೋಗ್ತಾ ಇದೆ, ಈ ದೌರ್ಬಲ್ಯದ ಅಂಚಿನಲ್ಲಿ ಸಹ ಅವರ ಒಂದು ಸ್ಪಿರಿಟ್ ಅಂದ್ರೆ ಅವರಲ್ಲಿರುವಂತ ಒಂದು ಇಚ್ಛಾಶಕ್ತಿ ಹೇಗೆ ಕೆಲಸ ಮಾಡ್ತಿತ್ತು. ಆ ವಯಸ್ಸಿನಲ್ಲಿ ಸಹ ಯಾವಾಗಲೂ ಅವ್ರು ಕೇಳ್ತಾ ಇದ್ದಂತ ಮೂಲಭೂತ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಕೇಳ್ತಿದ್ರು ಅವರು. ಅಂದ್ರೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಒಂದು ಕ್ಲಾರಿಟಿ, ಸ್ಪಷ್ಟತೆ ಇತ್ತು.
ಇದಾದ ನಂತರ ಅವರ ಶರೀರದ ತಾಪಮಾನ ಹೆಚ್ಚಾಯಿತು. ಈ ಒಂದು ಉಪನ್ಯಾಸವನ್ನ ನೀಡಿದ ನಂತರ ಫೀವರ್ ಬಂದ್ಬಿಡ್ತು, ಅವ್ರಿಗೆ ಬಹಳ ಜ್ವರ ಬಂದ್ಬಿಡ್ತು. ವೈದ್ಯರು ಬಂದು ಪರೀಕ್ಷೆ ಮಾಡಿ ಹಲವಾರು ಇನ್ವೆಸ್ಟಿಗೇಷನ್ಸ್, ಹಲವಾರು ಪರೀಕ್ಷೆಗಳಿಗೆ, ಟೆಸ್ಟ್ಗಳಿಗೆ ಬರ್ಕೊಟ್ರು. ಆದರೆ JK ಬಹಳ ವಿನಮ್ರರಾಗಿ ಹೇಳಿದ್ರು, ನಾನು ಕ್ಯಾಲಿಫೋರ್ನಿಯಾದಲ್ಲಿ ಈ ಪರೀಕ್ಷೆಗಳನ್ನ ನನಗೆ ಪರಿಚಿತರಾಗಿರುವ ವೈದ್ಯರ ಬಳಿ ಮಾಡಿಸಿಕೊಳ್ತೇನೆ, ಅಲ್ಲಿ ತನಕ ಈ ಟೆಸ್ಟ್ಗಳನ್ನ ಮುಂದಕ್ಕೆ ದೂಡುತ್ತೇನೆ ಅಂತ ಹೇಳ್ಬಿಟ್ರು. ಅವರಿಗೆ ಇಲ್ಲಿ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳಲಿಕ್ಕೆ ಹಲವು ಕಾರಣಗಳಿರಬಹುದು, ಇಷ್ಟವಾಗ್ಲಿಲ್ಲ. ನಾನು ನನ್ನ ಡಾಕ್ಟರ್ ಇದ್ದಾರೆ ಕ್ಯಾಲಿಫೋರ್ನಿಯಾ, ಒಹಾಯ್ ಅಂತ ನೀವು ಪ್ಲೇಸ್ ಕೇಳಿದಿರಿ, ಅಲ್ಲಿ ಅವ್ರದ್ದು ಒಂದು ದೊಡ್ಡ ಆಶ್ರಮ ಇದೆ. ಅಲ್ಲಿಗೆ ಹೋಗಿ ನಾನು ಅಲ್ಲಿರುವಂತಹ ವೈದ್ಯರ ಬಳಿ ನಾನು ಇದೆಲ್ಲ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರು. ಅವ್ರ ಜ್ವರಕ್ಕೆ ಕಾರಣ ತಿಳಿಲಿಲ್ಲ. ಅವರು ಮದ್ರಾಸ್ನಿಂದ ಬಾಂಬೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಅವರ ಕೆಲವು ಉಪನ್ಯಾಸಗಳನ್ನ ಏರ್ಪಾಡು ಮಾಡಿದ್ರು. ಆದ್ರೆ ಈ ಪರಿಸ್ಥಿತಿಯಲ್ಲಿ ಆ ಉಪನ್ಯಾಸಗಳನ್ನ ಮಾಡ್ಲಿಕ್ಕೆ ಹೇಗಾಗತ್ತೆ? ಅವ್ರ ಉಪನ್ಯಾಸಗಳನ್ನ ಕ್ಯಾನ್ಸಲ್ ಮಾಡಿದ್ರು, ರದ್ದುಗೊಳಿಸಲಾಯಿತು. ಅವರ ದೈಹಿಕ ಶಕ್ತಿ ಕ್ಷೀಣಿಸುತ್ತಿತ್ತು. ಮದ್ರಾಸಿನ ಅವರ ಕೊಠಡಿಯಲ್ಲೇ ಕುಳಿತು ಕಾಲ ಕಳೆಯುವಂತೆ ಆಯಿತು. ಎಷ್ಟರ ಮಟ್ಟಿಗೆ ಅವರು ಶಾರೀರಿಕ ದೌರ್ಬಲ್ಯವನ್ನ ಅನುಭವಿಸ್ತಿದ್ರು ಅಂದ್ರೆ, ಕೊಠಡಿ ಬಿಟ್ಟು ಹೊರಗೆ ಹೋಗ್ಲಿಕ್ಕಾಗಲ್ಲ. ಮದ್ರಾಸ್ನಲ್ಲಿ ಅವರ ಗೆಸ್ಟ್ ಹೌಸ್ ನ ರೂಮ್ ನಲ್ಲಿ ಬಂದಿಯಾಗ್ಬಿಟ್ರು. ಅಲ್ಲಿ ಸಹ ಒಂದು ಹೂ ಹಕ್ಕಿ ಇತ್ತು. ಅಲ್ಲೂ ಮರಗಳ ಮೇಲೆ ಹೂ ಹಕ್ಕಿಗಳಿತ್ತು. ಒಂದು ಹೂ ಹಕ್ಕಿ ಜೊತೆ ಸ್ನೇಹ ಬೆಳೆಸ್ಲಿಕ್ಕೆ ಪ್ರಯತ್ನ ಪಟ್ರು, ಆದ್ರೆ ಅದು ಅಷ್ಟು ಯಶಸ್ವಿ ಆಗಲಿಲ್ಲ. ವಾರಣಾಸಿಯಲ್ಲಿ ಆದ ಹಾಗೆ ಅಲ್ಲ, ರಿಷಿ ವ್ಯಾಲಿಯಲ್ಲಿ ಆದ ಹಾಗೆ ಮದ್ರಾಸಿನ ಹೂ ಹಕ್ಕಿಯ ಜೊತೆ ಇವರಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಪ್ರಯತ್ನ ಪಟ್ರು ಆಗ್ಲಿಲ್ಲ. ಕೊಠಡಿಯಲ್ಲಿ ಕುಳಿತು ಒಬ್ಬರೇ ಏನನ್ನೋ ಪಠಿಸುತ್ತಿದ್ದರು. ಅವರು ಪಠಿಸುವ ಶೈಲಿ ಸಂಸ್ಕೃತದ ಶ್ಲೋಕಗಳನ್ನ ಪಠಿಸುವಂತೆ ಇತ್ತು. ಧ್ವನಿಗೆ ಪ್ರಾಮುಖ್ಯತೆ ಇತ್ತು, ಅರ್ಥಕ್ಕೆ ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ. ಆದರೆ ಅವ್ರು ನಿಜವಾಗಲೂ ಪಠಿಸುತ್ತಿದ್ದದ್ದು ಸಂಸ್ಕೃತದ ಶ್ಲೋಕಗಳಲ್ಲ. ಏನೋ ಒಬ್ಬರೇ ಕುಳಿತುಕೊಂಡು ಕೊಠಡಿಯಲ್ಲಿ ಏನೋ ಚಾಂಟ್ ಮಾಡ್ತಿದ್ರು. ನೋಡ್ದವ್ರಿಗೆ ಇವ್ರೇನೋ ಸಂಸ್ಕೃತ ಶ್ಲೋಕಗಳನ್ನ ಚಾಂಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು. ಕಾರಣ ಧ್ವನಿಗೆ ಪ್ರಾಮುಖ್ಯತೆ ಇರ್ತಿತ್ತು, ಅರ್ಥಕ್ಕೆ ಅಷ್ಟು ಪ್ರಾಮುಖ್ಯತೆ ಇರ್ತಿರ್ಲಿಲ್ಲ. ಆ ಸ್ವರಗಳಿಗೆ ಪ್ರಾಮುಖ್ಯತೆ ಇರ್ತಿತ್ತು. ಅದು ಏರುಪೇರುಗಳು ಏನಿರುತ್ತೋ ಅಲ್ಲಿ ಮೇಲ್ ಹೋಗೋದು ಕೆಳಗಿಳಿಯೋದು, ಅವುಗಳಿಗೆ ಪ್ರಾಮುಖ್ಯತೆ ಇತ್ತು. ನೋಡ್ದವ್ರಿಗೆ ಇವ್ರೇನೋ ಸಂಸ್ಕೃತ ಶ್ಲೋಕ ಹೇಳ್ತಿದ್ದಾರೆ ಅಂತ. ಆದ್ರೆ ನಿಜವಾಗ್ಲೂ ಅವ್ರು ಏನ್ ಹೇಳ್ತಿದ್ರು ಗೊತ್ತಾ? ಆಲ್ಫರ್ಡ್ ಲಾರ್ಡ್ ಟೆನಿಸನ್ ಕವಿಯ ಕೊನೆ ಕವಿತೆ. ಟೆನಿಸನ್ ಅನ್ನುವಂತಹ ಒಬ್ಬ ಮಹಾನ್ ಇಂಗ್ಲಿಷ್ ಕವಿ ಇದ್ದಾನೆ. ಆ ಕವಿಯ ಒಂದು ಕವಿತೆಯನ್ನ ಅವರು ಚಾಂಟ್ ಮಾಡ್ತಿದ್ರು. ಆ ಕವಿತೆಯ ಹೆಸರೇನ್ ಗೊತ್ತಾ? ಕ್ರಾಸಿಂಗ್ ದ ಬಾರ್ ಅಂತ. ಈಗಲೂ ನೀವು ಗೂಗಲ್ಗೆ ಹೋಗಿ ಕ್ರಾಸಿಂಗ್ ದ ಬಾರ್ ಟೆನಿಸನ್ ಅಂತ ಹಾಕಿ. ಟೆನಿಸನ್ ಮಹಾನ್ ಕವಿ. ಕೀಟ್ಸ್ ಇದ್ದ ಹಾಗೆ, ಲಾಂಗ್ ಫೆಲೋ ಇದ್ದ ಹಾಗೆ, ಎಮರ್ಸನ್ ಇದ್ದ ಹಾಗೆ, ಈತ ಟೆನಿಸನ್ ಒಬ್ಬ ಮಹಾನ್ ಕವಿ. ಈತನ ಕವಿತೆಗಳನ್ನ ನಮಗೆ SSLC PUC ಗಳಲ್ಲೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಕೊಡ್ತಿದ್ರು. ಒನ್ ಆಫ್ ದ ಮೋಸ್ಟ್ ಅಡ್ಮೈರ್ಡ್ ಅಂಡ್ ಅಡೋರ್ಡ್ ಪೊಯೆಟ್ ಅಂತ ಹೇಳ್ಬೇಕು. ಆ ಕವಿಯ ಒಂದು ಕ್ರಾಸಿಂಗ್ ದ ಬಾರ್ ಅನ್ನುವಂತ ಒಂದು ಕವಿತೆಯನ್ನ ಹಾಡ್ತಾ ಇದ್ರು. ಈ ಕವಿತೆಯನ್ನ ಅವ್ರ ಸಂಗಡಿಗರು ಕೆಲವರು ಕೇಳಿಸ್ಕೊಂಡಿದ್ರು. ಆದ್ರೆ ಅವರಿಗೆ ಆ ಕವಿತೆಯ ಮಹತ್ವವೇನು, ಯಾಕಾಗ ಅವರು ಕವಿತೆಯನ್ನ ಒಬ್ಬರೇ ಕುಳಿತುಕೊಂಡು ಹಾಡ್ತಿದ್ದಾರೆ, ಪಠಿಸುತ್ತಿದ್ದಾರೆ, ಅದೆಲ್ಲ ಅವ್ರಿಗೆ ಆಗ ಅರ್ಥ ಆಗ್ಲಿಲ್ಲ. ಜಿಡು ಕೃಷ್ಣಮೂರ್ತಿಗಳ ಮರಣದ ನಂತರ ಅವ್ರ ಮನಸ್ಸಿಗೆ ಹೊಳಿತು. ಅವ್ರ ಮುಂದೆ ಒಂದು ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ಅಬ್ಬಾ ಈ ಕವಿತೆಯಲ್ಲಿ ಎಂತ ಆಳ ಅರ್ಥ ಇದೆ, ಯಾಕಾಗಿ ಈ ಕವಿತೆಯನ್ನ ಅವ್ರು ಪಠನ ಮಾಡ್ತಿದ್ರು ಅಂತ. ಏನದು ಕವಿತೆ? ನಾನು ಒಂದ್ಸಲಿ ಇಂಗ್ಲಿಷ್ ಭಾಷೆಯಲ್ಲಿ ಓದಿ ಅದರ ಸಾರಾಂಶವನ್ನ ಹೇಳ್ಬಿಡ್ತೇನೆ. ಇನ್ನು 5 ನಿಮಿಷ ಟೈಮ್ ಇದೆ. ಆ ಕವಿತೆ ಏನಂದ್ರೆ, ಸನ್ಸೆಟ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂಡ್ ಒನ್ ಕ್ಲಿಯರ್ ಕಾಲ್ ಫಾರ್ ಮೀ. ಸನ್ಸೆಟ್ ಅಂಡ್ ಈವ್ನಿಂಗ್ ಸ್ಟಾರ್ and one clear call for me, and may there be no mourning of the bar
when I put out to sea. But such a ride as moving seems asleep, too full for sound and foam. When that which drew from out the boundless deep turns again home. Twilight and evening bell, and after that the dark. And may there be no sadness of farewell when I embark. ಇದನ್ನ ನೀವು ನಿಮ್ ಗೂಗಲ್ ಸರ್ಚ್ಗೆ ಹೋಗಿ ಕ್ರಾಸಿಂಗ್ ದ ಬಾರ್ ಅಂತಂದ್ರೆ ನೀವು ಮದ್ಯಪಾನ ಮಾಡೋ ಬಾರ್ ಅಂತ ತಿಳ್ಕೊಬೇಡಿ ದಯವಿಟ್ಟು, ತಪ್ಪದು. ಕ್ರಾಸಿಂಗ್ ದ ಬಾರ್ ಅಂದ್ರೆ ಒಂದು ಮರಳಿನ ದಿಬ್ಬ. ಓಕೆ, ಮರಳಿನ ದಿಬ್ಬ ನೋಡಿದಿರಲ್ಲ ನೀವು, ಆ ತರ ಒಂದು ದಿಬ್ಬ. ಓಕೆ, ಕ್ರಾಸಿಂಗ್ ದ ಬಾರ್ ಅನ್ನುವಂತ ಈ ಕವಿತೆಯ ಸಾರಾಂಶ ಏನಂದ್ರೆ, ಈ ಕವನವನ್ನ 1889ರಲ್ಲಿ ಟೆನಿಸನ್ ಬರೆದದ್ದು. ಈ ಕವನದಲ್ಲಿ ಕವಿ ಮೃತ್ಯುವನ್ನ ಕುರಿತು ಬರೀತಾನೆ. ಮೃತ್ಯು ಹೇಗಿರಬೇಕು ಅಂತ ಆಶಿಸುತ್ತಾನೆ ಕವಿ. ತನ್ನ ಮೃತ್ಯು ಹೇಗಿರಬೇಕು ಅಂತ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾನೆ. ಅದು ಹೇಗಿರಬೇಕೆಂದರೆ, ಸಮುದ್ರ ತೀರದಿಂದ ವಿಶಾಲ ತೆರೆದ ಸಮುದ್ರವನ್ನ ಸೇರುವ ಮಧ್ಯೆ ಒಂದು ಮರಳಿನ ದಿಬ್ಬವಿದೆ. ಆ ಮರಳಿನ ದಿಬ್ಬವನ್ನ ಜೆಂಟ್ಲಿ ಹಾದು ಹೋದಂತಿರಬೇಕು. ಅಂದ್ರೆ ನಾನು ಸಮುದ್ರದ ದಡ ಬಿಟ್ಟು ನಾನು ತೆರೆದ ವಿಶಾಲವಾದ ಸಮುದ್ರವನ್ನ ಸೇರಲಿಕ್ಕೆ ಮಧ್ಯದಲ್ಲಿ ಒಂದು ಮರಳಿನ ದಿಬ್ಬವಿದೆ. ಆ ಮರಳಿನ ದಿಬ್ಬವನ್ನ ನಾನು ಜೆಂಟ್ಲಿ ಹಾದು ಹೋಗ್ತೀನಿ. ಅಂದ್ರೆ ನಿಧಾನವಾಗಿ, ಸ್ಮೂತ್ ಆಗಿ ಹಾದು ಹೋಗ್ತೀನಿ. ಅದರ ಅರ್ಥ ಏನ್ ಗೊತ್ತಾ? ಅದರ ಅಂತರಾರ್ಥ ಏನಂದ್ರೆ, ಕವಿ ಸದ್ದಿಲ್ಲದೆ ನಿಧಾನವಾಗಿ ನಿರ್ಭಯದಿಂದ ಮರಣವನ್ನ ಅಪ್ಪಿಕೊಳ್ಳಲು ಆಶಿಸುತ್ತಿದ್ದಾನೆ. ಆತನಿಗೆ ಗೊತ್ತು ಇದು ಸಂಧ್ಯಾಕಾಲದ ಗಂಟೆ ಎಂದು. ಇಟ್ ಈಸ್ ಅ ಲಾಸ್ಟ್ ಕಾಲ್, ಇಟ್ ಈಸ್ ಅ ಫೇರ್ವೆಲ್ ಕಾಲ್. ಇದು ಕೊನೆಯ ಒಂದು ಕಾಲ್. ಎಲ್ಲಿಂದ ಬಂದಿದೆ ಕೊನೆಯ ಕಾಲ್? ಭಗವಂತನಿಂದ ಬಂದಿದೆ, ಮೃತ್ಯು ದೇವತೆಯಿಂದ ಬಂದಿದೆ. ಆ ನಂತರ ಮುಸುಕಿದ ಸಂಜೆ, ಆ ನಂತರ ಮುಸ್ಸಂಜೆ, ತದನಂತರ ಕತ್ತಲು. ಯಾರೂ ದುಃಖ ತಪ್ತರಾಗಿ ನನಗೆ ವಿದಾಯ ಹೇಳದಿರಲಿ ನನ್ನ ಈ ಪ್ರಯಾಣದಲ್ಲಿ. ದಯವಿಟ್ಟು ಯಾರೋ ದುಃಖ ತಪ್ತರಾಗಿ ನನಗೆ ಗುಡ್ ಬೈ ಹೇಳ್ಬೇಡಿ. I have received a call and it is an ultimate call. I am embarking on a journey. Please don't be sad. ಯಾಕೆ ಗೊತ್ತಾ ನೀವು ದುಃಖ ತಪ್ತರಾಗಿ ವಿದಾಯ ಹೇಳಬೇಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಕಾರಣ ನಾನು ಪುನಃ ಹಿಂದಿರುಗುತ್ತೇನೆ. ಕಾರಣ I know there is rebirth. I know there is ಪುನರ್ಜನ್ಮ. ನಾನು ಹಿಂತಿರುಗಿ ಬರ್ತೇನೆ ಅಂತ ಈ ಕವಿ ಹೇಳ್ತಿದ್ದಾನೆ. ಯಾವ ಕವಿ? ಇದನ್ನ ಹೇಳ್ತಾ ಇರೋದು ಟೆನಿಸನ್ ಅನ್ನುವಂತ ಕವಿ. ಈ ಕವಿತೆಯನ್ನ ಅವ್ರು ಹಾಡ್ತಾ ಇದ್ರು. ಅಂದ್ರೆ ಅವರಿಗೆ ಅರ್ಥ ಆಗಿತ್ತು, ಇನ್ನು ನಾನು ಹೆಚ್ಚು ಕಾಲ ಬದುಕೋದಿಲ್ಲ ಅಂತ. ಈ ಮಾತುಗಳನ್ನ ಹೇಳಿ ನಾನೊಂದು 2 ನಿಮಿಷ ತಗೊಳ್ತಾ ಇದ್ದೀನಿ. ಇಂದು ನಮ್ಮ ಹಿರಿಯ ಸೋದರ MR ಗೋಪಾಲ್ರವರು ಇಂದೋ ನೆನ್ನೆನೋ ನನಗೆ ಜಿಡು ಕೃಷ್ಣಮೂರ್ತಿ ಅವರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನ ಕಳಿಸಿದ್ರು. MR ಗೋಪಾಲ್ರವ್ರು ನಿಮ್ಗೆ ಗೊತ್ತಿರ್ಬೋದು, ಹುಳಿಯಾರ್ನ ನಮ್ಮ ಹಿರಿಯ ಸೋದರರು. ಆ ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ ನಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಅವರ ಬಗ್ಗೆ ಓಶೋರವರು ಹೇಳಿದ ಕೆಲವು ಮಾತುಗಳಿವೆ. ಓಶೋ ಅಂದ್ರೆ ರಜನೀಶ್ರು ಏನ್ ಹೇಳ್ತಾರೆ ಗೊತ್ತಾ? ಜಿಡ್ಡು ಕೃಷ್ಣಮೂರ್ತಿ ಇಸ್ ಲೈಕ್ ಎ ವೆರಿ ಸೈಲೆಂಟ್ ಲೇಕ್. ಜಿಡ್ಡು ಕೃಷ್ಣಮೂರ್ತಿ ಹೇಗೆ ಅಂದ್ರೆ ಒಂದು ಪ್ರಶಾಂತವಾದ ಕೊಳವಿದ್ದ ಹಾಗೆ. ಆ ಪ್ರಶಾಂತವಾದ ಕೊಳದ ಬಳಿ ಇಫ್ ಯು ಸಿಟ್ ಬೈ ಹಿಸ್ ಸೈಡ್, ನೀವು ಅವರ ಪಕ್ಕದಲ್ಲಿ ಏನಾದ್ರೂ ಹೋಗಿ ಕುಳಿತುಕೊಂಡ್ರೆ, ಯು ಆರ್ ನಾಟ್ ಲಿಸನಿಂಗ್ ಟು ವರ್ಡ್ಸ್. ಆ ಪ್ರಶಾಂತ ಕೊಳದ ಬಳಿ ನೀವು ಹೋಗಿ ಕುಳಿತುಕೊಂಡ್ರೆ ನಿಮ್ಗೆ ಯಾವ ಶಬ್ದಗಳು ಕೇಳೋದಿಲ್ಲ. ಯು ಆರ್ ಲಿಸನಿಂಗ್ ಟು ಸೈಲೆನ್ಸ್. ನೀವು ಮೌನವನ್ನ ಆಲಿಸುತ್ತೀರಿ. ಯು ವಿಲ್ ಲಿಸನ್ ಟು ಹಿಸ್ ಸೈಲೆನ್ಸ್ and you will listen to the presence
ವರ್ತಮಾನವನ್ನ ನೀವು ಕೇಳಿಸಿಕೊಳ್ತೀರಿ, ಮೌನವನ್ನ ಕೇಳಿಸಿಕೊಳ್ತೀರಿ. ಶಬ್ದಗಳೇ ಇಲ್ಲ ಅಲ್ಲಿ. ಆ ವ್ಯಕ್ತಿಯ ಬಳಿ ಹೋಗಿ ಕುಳಿತುಕೊಂಡ್ರೆ ಪ್ರಶಾಂತ ಕೊಳದ ಬಳಿ ಹೋಗಿ ಕುಳಿತುಕೊಂಡ ಹಾಗೆ. He has said everything without ever teaching anything. ಆತ ಈ ಜಗತ್ತಿಗೆ ಏನೇನು ಸಂದೇಶಗಳನ್ನ ನೀಡಬೇಕೋ, ಬೋಧನೆಗಳನ್ನ ನೀಡಬೇಕೋ ಅದನ್ನೆಲ್ಲ ನೀಡಿದ್ದಾರೆ. ಆದ್ರೆ ನಿಜವಾಗ್ಲೂ ಬೋಧಿಸಿದ್ದಾರೆ ಅವರು. He has taught without teaching. He has taught us without teaching. Conventional teaching ಅಲ್ಲ ಅವ್ರದ್ದು. His beauty is he never gave you a path. ಅವರ ಸೌಂದರ್ಯ ಏನ್ ಗೊತ್ತಾ? ಅವರೆಂದೂ ನಿಮಗೆ ಮಾರ್ಗವನ್ನ, ಪಥವನ್ನ ಕೊಡಲಿಲ್ಲ. ನೆವರ್ ಗೇವ್ ಯು ಎ ಟೆಕ್ನಿಕ್. ಯಾವ ತಂತ್ರವನ್ನು ನಿಮಗೆ ಕಲಿಸ್ಕೊಡ್ಲಿಲ್ಲ. ನೆವರ್ ಮೇಡ್ ಯು ಎ ಫಾಲೋವರ್. ನಿಮ್ಮನ್ನ ಹಿಂಬಾಲಕರಾಗಿ ಮಾಡ್ಕೊಳ್ಳಿಲ್ಲ. ಅಂಡ್ ಯೆಟ್ ಇಫ್ ಯು ಆರ್ ಸೆನ್ಸಿಟಿವ್ ಯು ಕೆನಾಟ್ ಎಸ್ಕೇಪ್ ಹಿಸ್ ಇನ್ಫ್ಲೂಯೆನ್ಸ್. ಆತ ನಿಮಗೆ ಪಥ ನೀಡಲಿಲ್ಲ, ಆತ ನಿಮಗೆ ತಂತ್ರ ತಿಳಿಸ್ಕೊಡ್ಲಿಲ್ಲ, ಆತ ನಿಮ್ಮನ್ನ ಹಿಂಬಾಲಕರನ್ನಾಗಿ ಮಾಡ್ಕೊಳ್ಳಿಲ್ಲ, ಆತ ಎಂದೂ ನಾನು ನಾಯಕ ಅಂತ ಹೇಳಲಿಲ್ಲ, ನಾನು ಗುರು ಅನ್ನೋ ಪಟ್ಟವನ್ನ ಹೊಂದಲಿಲ್ಲ. ಇಷ್ಟೆಲ್ಲ ಆದ್ರೂ ಇಫ್ ಯು ಆರ್ ಸೆನ್ಸಿಟಿವ್, ನೀವೇನಾದ್ರೂ ಸೂಕ್ಷ್ಮ ಸಂವೇದನೆಯನ್ನ ಹೊಂದಿದ್ದೆ ಆದರೆ ಯು ಕೆನಾಟ್ ಎಸ್ಕೇಪ್ ಹಿಸ್ ಇನ್ಫ್ಲೂಯೆನ್ಸ್. ಅವರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಿಮ್ಗೆ ಸಾಧ್ಯವೇ ಇಲ್ಲ. ಹಿ ಈಸ್ ಲೈಕ್ ಎ ಫ್ಲೇಮ್. ಅವರು ಹೇಗೆ ಅಂದ್ರೆ ಒಂದು ಬೆಂಕಿಯ ಜ್ವಾಲೆ ಇದ್ದ ಹಾಗೆ. ಅಂಡ್ ಇಫ್ ಯು ಸಿಟ್ ವಿತ್ ಹಿಮ್, ಇಫ್ ಯು ಗೆಟ್ ಇನ್ ಟು ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಹಿಮ್, ನೀವು ಅವರ ಸಂಪರ್ಕಕ್ಕೆ ಹೋಗಿದ್ದೆ ಆದ್ರೆ ಏನಾಗುತ್ತೆ ಗೊತ್ತಾ? ಅವರೊಂದು ಜ್ವಾಲೆ ಇದ್ದ ಹಾಗೆ. ಜ್ವಾಲೆಯ ಸಂಪರ್ಕಕ್ಕೆ ಹೋಗಿದ ತಕ್ಷಣ ಏನಾಗುತ್ತೆ? ಇಫ್ ಯು ಸಿಟ್ ವಿತ್ ಹಿಮ್, ಸಮಥಿಂಗ್ ಇನ್ ಯು ಈಸ್ ಲಿಟ್. ನಿಮ್ಮಲ್ಲಿ ಏನೋ ಒಂದು ಕಿಡಿ ಉತ್ಪತ್ತಿಯಾಗಿ ಉರಿಯಲಿಕ್ಕೆ ಪ್ರಾರಂಭವಾಗತ್ತೆ. ಅಂದ್ರೆ ನಿಮ್ಮ ಆತ್ಮನಿಗೆ ಶಕ್ತಿ ಬರುತ್ತೆ. ಆ ಆತ್ಮ ಪ್ರಖರವಾಗಿ ಬೆಳಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಿ ಈಸ್ ಪ್ಯೂರ್ ಇಂಟೆಲಿಜೆನ್ಸ್. ಪರಿಶುದ್ಧವಾದಂತ ಇಂಟೆಲಿಜೆನ್ಸ್ ಆತ. ಅನ್ಕರಪ್ಟೆಡ್ ಬೈ ಸೊಸೈಟಿ. ಯಾವುದೇ ರೀತಿ ಸೊಸೈಟಿಯ ಪ್ರಲೋಭನೆಗಳಿಗೆ ಆತ ಈಡಾಗಿಲ್ಲ. ಅನ್ಕರಪ್ಟೆಡ್, ಅನ್ಟಚ್ಡ್ ಬೈ ಟ್ರೆಡಿಷನ್. ಪರಂಪರೆಯಿಂದ ಯಾವುದೇ ರೀತಿ ಪ್ರಭಾವಿತನಾಗಿಲ್ಲ. ಐ ಆಲ್ವೇಸ್ ಲವ್ಡ್ ದ ಮ್ಯಾನ್. ನಾನು ಆ ವ್ಯಕ್ತಿಯನ್ನ ಯಾವಾಗಲೂ ಪ್ರೇಮಿಸಿದ್ದೇನೆ ಅಂತ ಹೇಳ್ತಾರೆ ಓಶೋ, ರಜನೀಶರು. ನಾಟ್ ಬಿಕಾಸ್ ಐ ಅಗ್ರಿ ವಿತ್ ಹಿಮ್. ಅವ್ರೇನ್ ಹೇಳ್ತಾರೋ ಅದನ್ನ ನಾನು ಒಪ್ತೀನಿ ಅನ್ನೋ ಕಾರಣದಿಂದ ಆತನನ್ನ ನಾನು ಪ್ರೇಮಿಸಲಿಲ್ಲ, ಇಷ್ಟಪಡ್ಲಿಲ್ಲ. ಬಟ್ ಬಿಕಾಸ್ ಹಿ ಈಸ್ ಸೋ ಅಟರ್ಲಿ ಹಿಮ್ಸೆಲ್ಫ್. ಆತ ಸೋ ಅಟರ್ಲಿ ಹಿಮ್ಸೆಲ್ಫ್ ಅಂತಂದ್ರೆ ಆತ ಒಬ್ಬ ವಿನೂತನ ವ್ಯಕ್ತಿ. ಎಂತ ವ್ಯಕ್ತಿ ಅಂದ್ರೆ ಈ ಜಗತ್ತಿನ ಹಿಂದಿನ ಯಾವುದೇ ಸಾಹಿತ್ಯಕ್ಕೆ ಬೆರಗಾಗಲಿಲ್ಲ, ಯಾವುದೇ ಸಾಹಿತ್ಯದಿಂದ ಪ್ರಭಾವಿತನಾಗಲಿಲ್ಲ. ಭೂತಕಾಲ ಅನ್ನೋದು ಅವರ ಮೇಲೆ ಯಾವ ಪ್ರಭಾವವನ್ನು ಬೀರಲಿಲ್ಲ. ಹಿ ವಾಕ್ಸ್ ಅಲೋನ್ ಲೈಕ್ ಎ ಲಯನ್ ವಿದೌಟ್ ಫಿಯರ್. ಸಿಂಹ ಹೇಗೆ ಏಕಾಂಗಿಯಾಗಿ ನಡೆಯುತ್ತೋ ಆತ ಹಾಗೆ ಏಕಾಂಗಿಯಾಗಿ ನಡೆದು ಹೋಗ್ತಾರೆ. ಅವ್ರ ಬಗ್ಗೆ ಒಂದು ಪಿಕ್ಚರ್ ಇದೆ, ದ ಸಿಯರ್ ಹೂ ವಾಕ್ಸ್ ಅಲೋನ್ ಅಂತ. ಅವರು ಏಕಾಂಗಿಯಾಗಿ ನಡೆದ ಒಬ್ಬ ಸಂತ. ಅವರು ಹಾಗೆ ಸಿಂಹದ ಹಾಗೆ ಏಕಾಂಗಿಯಾಗಿ ನಿರ್ಭಯವಾಗಿ ನಡೆದು ಹೋಗ್ತಾರೆ. ವಿದೌಟ್ ಕಾಂಪ್ರಮೈಸ್. ವಿದೌಟ್ ಕಾಂಪ್ರಮೈಸ್. ಎಲ್ಲೇ ಸಮಜಾಯಿಷಿ ಇಲ್ಲ, ಎಲ್ಲೇ ಒಂದು ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಈಸ್ ಅನ್ಕಾಂಪ್ರಮೈಸಿಂಗ್ ವಿತ್ ಹಿಸ್ ಪ್ರಿನ್ಸಿಪಲ್ಸ್. ಹಿಸ್ ವೆರಿ ಬೀಯಿಂಗ್ ಇಸ್ ಎ ರೆವಲ್ಯೂಷನ್. ಹಿಸ್ ವೆರಿ ಬೀಯಿಂಗ್ ಇಸ್ ಎ ರೆವಲ್ಯೂಷನ್ ಅಂದ್ರೆ ಅವರ ಆತ್ಮವೇ ಒಂದು ಮಹಾನ್ ಕ್ರಾಂತಿ ಅಂತ. ಅಂದ್ರೆ ಎಷ್ಟು ಸುಂದರವಾದ ಪದಗಳನ್ನ ರಜನೀಶರು ಅವ್ರ ಬಗ್ಗೆ ಬಳಸಿದ್ದಾರೆ ನೋಡಿ. ರವೀಂದ್ರ ಅವರು ಹೇಳ್ತಾರೆ, ದಿಸ್ ಪ್ಲಾನೆಟ್ ಇಸ್ ಬ್ಲೆಸ್ಡ್ ಬಿಕಾಸ್ ಕೃಷ್ಣಮೂರ್ತಿ ವಾಕ್ಸ್ ಆನ್ ಇಟ್. ಈ ಒಂದು ಭೂಗ್ರಹ ನಿಜವಾಗಲೂ ಎಷ್ಟು ಆಶೀರ್ವಾದಗಳನ್ನ ಪಡೆದಿದೆ ಅಂದ್ರೆ, ಜಿಡ್ಡು ಕೃಷ್ಣಮೂರ್ತಿಗಳಂತ ವ್ಯಕ್ತಿ ಈ ಗ್ರಹದ ಮೇಲೆ ನಡೆದು ಹೋಗ್ತಾರೆ ಅಂದ್ರೆ ಭೂಮಿ ಆಶೀರ್ವಾದವನ್ನು ಹೊಂದಿರೋದ್ರಿಂದಲೇ ಅಂತ ವ್ಯಕ್ತಿ ಈ ಭೂಮಿ ಮೇಲೆ ಹುಟ್ಟಿ ನಡೆದಾಡ್ತಾ ಇದ್ದಾನೆ ಅಂತ ರವೀಂದ್ರ ಅವರು ಹೇಳ್ತಾರೆ. ಇಷ್ಟ ಹೇಳ್ತಾ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಉಪನ್ಯಾಸವನ್ನ ಕೇಳ್ತಾ ನೀವು ಯು ಶುಡ್ ಸ್ಟಾರ್ಟ್ ರೀಡಿಂಗ್
ಬಿಟ್ವೀನ್ ದ ಲೈನ್ಸ್. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್. ನಾನೇನ್ ಹೇಳ್ತೀನೋ ಅಷ್ಟು ಮಾತ್ರ ತಿಳ್ಕೊಳ್ಳೋದಲ್ಲ, ನಾನು ಹೇಳದೆ ಬಿಟ್ಟದ್ದೇನಿದೆಯೋ ಅದರಿಂದ ಹೆಚ್ಚು ವಿಷಯಗಳನ್ನ ಗ್ರಹಿಸಬೇಕು ಅಂತ ಪ್ರಯತ್ನವನ್ನ ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರಿಗೂ ನನ್ನ ಅನಂತಾನಂತ ನಮನಗಳನ್ನ ತಿಳಿಸುತ್ತಾ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ.